ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಜುಲೈ 1ನೇ ತಾರೀಕಿನಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಶುರುವಾಯಿತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಜುಲೈ 1ನೇ ತಾರೀಕಿನಿಂದ ಶುರುವಾದಂತಹ ಈ ಆಪರೇಷನ್ ಫುಟ್ಪಾತ್ ಇವತ್ತಿನ ತನಕವೂ ಕೂಡ ಮುಂದುವರಿತಾ ಇದೆ. ಬೀದಿ ಬದಿ ವ್ಯಾಪಾರಿ ಸಂಘಗಳ ಮುಖಂಡರುಗಳು, ಬೀದಿ ಬದಿ ವ್ಯಾಪಾರಸ್ಥರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದರು. ಒತ್ತುವರಿ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಬೀದಿ ಬದಿ ವ್ಯಾಪಾರ ಮಾಡುವ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಲಾಯಿತು. ಇದರಿಂದ ನಮ್ಮ ಬದುಕಿಗೆ ಹೊಡೆತ ಬೀಳುತ್ತೆ. ಇದೇ ವ್ಯಾಪಾರದ ಮೇಲೆ ನಾವು ಬದುಕನ್ನು ಕಟ್ಕೊಂಡಿದ್ದೀವಿ, ಬದುಕಿಗೆ ಹೊಡೆತ ಬೀಳ್ತಾ ಇದೆ, ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಆಗಬೇಕು ಅಂತ ಅನೇಕ ಜನ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದನ್ನು ಕೂಡ ನೋಡಿದ್ದೀವಿ. ಇವೆಲ್ಲದರ ನಡುವೆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. 2014ರಲ್ಲಿ ಅನುಷ್ಠಾನಕ್ಕೆ ಬಂದಿರುವ ಬೀದಿ ಬದಿ ವ್ಯಾಪಾರಿಗಳ ಈ ಹಕ್ಕಿನ ಕಾಯ್ದೆ ಏನಿದೆ, ಆ ಕಾಯ್ದೆಯನ್ನು ಅನುಷ್ಠಾನ ಮಾಡುವ ಮೊದಲೇ ಸರ್ಕಾರ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಂಡು ಬಿಟ್ಟಿದೆ. ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಅವರಿಗೆ ಆದಂತಹ ವ್ಯಾಪಾರ ಮಾಡೋದಕ್ಕೆ ಒಂದು ವೆಂಡಿಂಗ್ ಝೋನ್ ಅಂತ ಅವರಿಗೆ ಒಂದು ನಿರ್ಮಾಣ ಮಾಡಿಕೊಡಬೇಕು. ಯಾವುದನ್ನೂ ಕೂಡ ಮಾಡದೆ ಸರ್ಕಾರ ಏಕಾಏಕಿಯಾಗಿ ಹೀಗೆ ಮಾಡಿದೆ ಎನ್ನುವಂತಹ ಆರೋಪಗಳು ಸರ್ಕಾರದ ಈ ಕ್ರಮದ ವಿರುದ್ಧ ಕೇಳಿಬಂತು. ಹಾಗಾದರೆ ಇದು ಕೇವಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಾತ್ರ ಆಗ್ತಿದೆಯೋ, ಯಾವ್ಯಾವ ಶ್ರೀಮಂತರು, ಸೋಕಾಲ್ಡ್ ಶ್ರೀಮಂತರು ಅಂತ ನಾವೇನು ಕರಿತೀವಿ, ಅವರು ವ್ಯಾಪಾರವನ್ನು ಫುಟ್ಪಾತ್ ಮೇಲೆ ಮಾಡ್ತಾ ಇದ್ದಾರಲ್ಲ, ಅವರ ವಿರುದ್ಧವೂ ಕೂಡ ಇಂಥದ್ದೊಂದು ಕ್ರಮ ಆಗ್ತಿದೆಯಾ? ಕೇವಲ ಬೀದಿ ಬದಿ ತಳ್ಳುವ ಗಾಡಿಗಳ ಮುಖಾಂತರ ಇವತ್ತು ಬೆಳಗ್ಗೆ ಬಂದು ರಾತ್ರಿ ಮನೆಗೆ ಹೋಗುವಂಥ ವ್ಯಾಪಾರಸ್ಥರ ವಿರುದ್ಧ ಮಾತ್ರ ಇಂಥದ್ದೊಂದು ಕಠಿಣ ಕ್ರಮ ಆಗ್ತಿದೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳು ಮಾತ್ರ ಬರ್ತಾ ಇದೆ. ಹಾಗಾದರೆ ಬದುಕರ ಕಟ್ಟಿಕೊಳ್ಳಬೇಕಾದಂತಹ ಬಡವರ ಕತೆ ಏನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಆಪರೇಷನ್ ಫುಟ್ಪಾತ್ ಇದೆಂಥ ಬಹುಮಾನ? ಪಾದಾಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿದ್ದಾರೆ. ಪಾದಾಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿದ್ದ ಕಾರಣಕ್ಕಾಗಿಯೇ 1 ವರ್ಷಕ್ಕೆ 900ಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿದೆ ಎನ್ನುವಂಥ ಅಂಕಿಅಂಶಗಳು ಬಂತು. ಹಾಗಾದರೆ ಮಹಾನಗರಗಳಲ್ಲಿ ಬಡವರು ಬದುಕಲೇಬಾರ್ದ ಅನ್ನುವಂಥದ್ದೊಂದು ಪ್ರಶ್ನೆ. ಈ ಅಕ್ರಮವಾಗಿರೋದು, ಇದನ್ನು ತೆರವು ಮಾಡೋದು ಓಕೆ, ಆದರೆ ತೆರವುಗೊಳಿಸಿದ ನಂತರ ಅವರ ಬದುಕು ಬೀದಿಗೆ ಬರುತ್ತಲ್ಲ, ಬೀದಿ ಬದಿ ವ್ಯಾಪಾರಿಗಳ ಬದುಕು ಬೀದಿಗೆ ಬರುತ್ತೆ. ಅವರಿಗೆ ಏನು ದಾರಿ? ಬದುಕಿನ ದಾರಿದೀಪವಾಗಿದ್ದಂತಹ ಅಂಗಡಿ ನೆಲಸಮ ಆಯಿತು. ಹಾಗಾದರೆ ಮುಂದೆ ಏನು? ಯಾರೋ ಹೋಟೆಲ್ ನಡೆಸ್ತಾ ಇದ್ರು, ಯಾರೋ ಬೆಳಗ್ಗೆ ತಿಂಡಿ ಕೊಡ್ತಾ ಇದ್ರು, ಮಧ್ಯಾಹ್ನ ಊಟ ಕೊಡ್ತಾ ಇದ್ರು, ಸಾಯಂಕಾಲ ಸ್ನ್ಯಾಕ್ಸ್ ಕೊಡ್ತಾ ಇದ್ರು, ಯಾರೋ ಹೂವು ಹಣ್ಣು ಹಂಪಲಗಳನ್ನು ಮಾರಾಟ ಮಾಡ್ತಾ ಇದ್ರು, ಯಾರೋ ಒಂದು ಗೂಡಂಗಡಿಯನ್ನು ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಅದರಿಂದ 500-600 ರೂಪಾಯಿ ಸಂಪಾದನೆ ಆಗ್ತಾ ಇತ್ತು ಪ್ರತಿನಿತ್ಯ. ಈ 500-600 ರೂಪಾಯಿ ಸಂಪಾದನೆಗೆ ಇವತ್ತು ಏಟು ಬೀಳ್ತಾ ಇದೆ. ಹಾಗಾದರೆ ನಮ್ಮ ಬದುಕೇನು? ತಳ್ಕೊಂಡು ಹೋಗುವಂತಹ ವ್ಯಾಪಾರಿಗಳಿದ್ದರು, ಯಾರೋ ಒಂದು ಗೂಡಂಗಡಿಯನ್ನು ಇಟ್ಕೊಂಡು ಜೀವನ ಕಟ್ಕೊಂಡಿದ್ರು. ಆ ಗೂಡಂಗಡಿಯಿಂದಲೇ ಅವರ ಒಟ್ಟಾರೆ ಕುಟುಂಬ ನಿರ್ವಹಣೆ ಆಗ್ತಾ ಇತ್ತು. ಹೂವು ಹಣ್ಣು ವ್ಯಾಪಾರ ಮಾಡ್ತಾ ಇದ್ರು. ಬೆಳಗ್ಗೆ ಅದು KR ಮಾರ್ಕೆಟ್ಗೆ ಹೋಗ್ತಾರವ್ರು ಪಾಪ ಕಷ್ಟಪಟ್ಟು. ಬೆಳಗ್ಗೆ 3 ಗಂಟೆಗೋ 3:15 KR ಮಾರ್ಕೆಟಿಗೆ ಹೋಗಿ ಆ KR ಮಾರ್ಕೆಟಿಂದ ಎಲ್ಲವನ್ನ ತೆಗೆದುಕೊಂಡು ಬಂದು ವಾರ್ಡ್ಗಳಲ್ಲೋ ತಮ್ಮ ತಮ್ಮ ಏರಿಯಾಗಳಲ್ಲೋ ಒಂದು ಪುಟ್ಟದಾದಂತಹ ತಳ್ಳಗಾಡಿಯನ್ನು ಇಟ್ಕೊಂಡು ಮಾರಾಟವನ್ನು ಮಾಡ್ತಾ ಇದ್ದದನ್ನು ನಾವೆಲ್ಲ ನೋಡಿದ್ವಿ. ಆದರೆ ಜುಲೈ 1ರಿಂದ ಏನು ಶುರುವಾಯ್ತಲ್ಲ, ಈ ಜುಲೈ 1ರಿಂದ ಶುರುವಾದ ನಂತರ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು, ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಇಲ್ಲೆಲ್ಲವೂ ಕೂಡ ಆಯಿತು. DK ಶಿವಕುಮಾರ್ ಬೇರೆ ಬೇರೆ ಪ್ರವಾಸದಲ್ಲಿದ್ದರು. ಅದಾದ ನಂತರ ಬೆಂಗಳೂರಿಗೆ ಬಂದರು. ಬೆಂಗಳೂರಿನ ಜಯನಗರಕ್ಕೆ ಭೇಟಿ ಕೊಟ್ಟರು. ಜಯನಗರಕ್ಕೆ ಭೇಟಿ ಕೊಟ್ಟು ಕೃಷ್ಣ ಬೈರೇಗೌಡರ ಈ ಕ್ರಮ, GBA ಕ್ರಮವನ್ನು ಹಾಡಿ ಹೋಗಳಿದ್ರು. ಯಾರು ಏನೇ ಅಂದುಕೊಳ್ಳಲಿ, ನಾವು ಮಾತ್ರ ಈ ಒತ್ತುವರಿಯಾಗಿದ್ದನ್ನು ತೆರವು ಮಾಡ್ತೀವಿ, ಅವರಿಗೆ ಒಂದು ಪರ್ಯಾಯವಾದಂತಹ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳಿದರು. 2014ರ ಸ್ಟ್ರೀಟ್ ಆ್ಯಂಡ್ ವೆಂಡರ್ಸ್ ಹಕ್ಕುಗಳು ಮತ್ತು ಜೀವನೋಪಾಯವನ್ನು ರಕ್ಷಣೆ ಮಾಡೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ 2014 ಜಾರಿಯಲ್ಲಿದೆ. ಇವರನ್ನು ತೆರವು ಮಾಡುವ ಮೊದಲು ಅವರಿಗೊಂದು ಪರ್ಯಾಯ ಜಾಗವನ್ನು ಕೊಡಬೇಕು.
ಬೀದಿ ಬದಿ ವ್ಯಾಪಾರ ಮಾಡುವುದಕ್ಕೆ ಎಲ್ಲಿ ಜನದಟ್ಟಣೆ ಹೆಚ್ಚಳ ಇರುತ್ತೋ ಅಲ್ಲಿ ಏನು ಸಮಸ್ಯೆ ಆಗಿರುತ್ತೆ ಆ ಜಾಗವನ್ನು ಹೊರತುಪಡಿಸಿ ಮತ್ತೊಂದು ಪರ್ಯಾಯ ಜಾಗವನ್ನು ಅವರಿಗೆ ಗುರುತಿಸಿ ಕೊಡಬೇಕು ಅಂತ ಕಾಯ್ದೆಗಳು ಹೇಳುತ್ತೆ. ಆದರೆ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಇದನ್ನೆಲ್ಲವನ್ನು ಕೂಡ ನಾವು ತೆರವು ಮಾಡಿದ್ದೀವಿ ಅಂತ. ಈ ಚಿಕ್ಕ ಪುಟ್ಟದಾದಂಥ ಫುಟ್ಪಾತ್ ಮೇಲೆ ಈ ಕಿರಾಣಿ ಶಾಪ್ಗಳು, ಹೇರ್ ಸಲೂನ್ಗಳು ಎಲ್ಲವೂ ಕೂಡ ಇರುತ್ತೆ. ಅವೆಲ್ಲ ಮುಂದೆ ಶೀಟ್ ಹಾಕಿರ್ತಾರೋ ಮಳೆ ಕಾರಣಕ್ಕಾಗಿ ರಕ್ಷಣೆ ಮಾಡಬೇಕು ಅಂತ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದು ಸ್ವಲ್ಪ ನೆರಳು ಬರಬೇಕು ಅನ್ನುವ ಕಾರಣಕ್ಕಾಗಿ ಶೀಟ್ ಹಾಕಿರ್ತಾರೆ. ಫುಟ್ಪಾತ್ ಮೇಲೆ ಎಲ್ಲವೂ ಕೂಡ ಆಗಿರುತ್ತೆ. ಅವುಗಳನ್ನು ಕೂಡ ತೆರವು ಮಾಡಿದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗಾದರೆ ಬಡವರ ಬದುಕು ಹೆಂಗೆ ಮಹಾನಗರಗಳಲ್ಲಿ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಸರ್ಕಾರ ಏನೋ ಸಮರ್ಥನೆ ಮಾಡಿಕೊಳ್ತಾ ಇದೆ, ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ತ್ವರಿತ ಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತ. ತ್ವರಿತ ಕ್ರಮ ಆದರೆ ಒಳ್ಳೆಯದು, ಆದರೆ ಅದರ ಪರ್ಯಾಯವಾಗಿ ಬದುಕು ಮುರಾಬಟ್ಟೆ ಆಗ್ತಾ ಇದೆಯಲ್ಲ, ಅವರಿಗೆ ಏನು ಜೀವನೋಪಾಯ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಬೋದು. ನೀವು ಕೂಡ ಮಾತನಾಡಬಹುದು. ಕನ್ನಡ ಪರ ಹೋರಾಟಗಾರ ಆಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾಯ್ನಾಡು ರಾಘವೇಂದ್ರ ಅವರೇ, ಅನೇಕ ಬಾರಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಜುಲೈ 1ನೇ ತಾರೀಕಿನಿಂದ ಶುರುವಾಯಿತು. ಸರ್ಕಾರದ ಕ್ರಮ ಸರಿನಾ ಇದು? ಸರ್ಕಾರ ಮಾಡ್ತಾ ಇರೋದು ಒಂದು ಕಡೆ ಸರಿ ಇದೆ, ಆದರೆ ಇಲ್ಲಿ ಏನಾಗಿದೆ, ಬಡವರ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ ಅಷ್ಟೇ. ನೀವು ಹೇಳಿದ ಹಾಗೆ ನೋಡಿ, ಅವಿನಿ ರೋಡ್ ಅಂತ ಒಂದು ರೋಡ್ ಇದೆ. ಹೌದು, ಅವಿನಿ ರೋಡಲ್ಲಿ ಇರೋರೆಲ್ಲ ಮಾರೋಡಿಗಳು. ಈ ಮಾರೋಡಿಗಳು ನಿನ್ನೆ ಯಾವುದೋ ಒಂದು ಲೈವಲ್ಲಿ ಅಥವಾ ಒಂದು ಫೇಸ್ಬುಕ್ಕು ಇದರಲ್ಲಿ ನೋಡ್ತಾ ಇದ್ದೆ. ಒಂದು ಮಾರೋಡಿ ಅಂಗಡಿನ ಇವರು ತೆರವು ಮಾಡಿದ್ದಕ್ಕೆ ಅಮಿತ್ ಶಾಗೆ ಫೋನ್ ಮಾಡಿ, ಇಲ್ಲಿಯ ಲೋಕಲ್ MLA ಮಾಡಿ, ಅಮಿತ್ ಶಾಯಿಂದ ಲೋಕಲ್ MLA ಹೇಳಿಸ್ತಾರೆ. ಅಂದರೆ ಮಾರೋಡಿಗಳು ಇವತ್ತು ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ಇಷ್ಟು ಪ್ರಭಾವಿಗಳಾಗಿದ್ದಾರೆ. ಇದನ್ನು ಎಷ್ಟು ಮಟ್ಟಿಗೆ ಸರಿ? ಇವತ್ತು ನೋಡಿ, ನಾವು ಹೇಳೋದು, ಒಂದು ತಾಯಿ ಅಡುಗೆ ಮಾಡಿ ಫುಟ್ಪಾತಲ್ಲಿ ಊಟ ಹಾಕಬೇಕಾದಾಗ ಎಷ್ಟೋ ಜನ, ನಾವು TV ಮಾಧ್ಯಮದಲ್ಲಿ ಕೆಲಸ ಮಾಡೋದು, ನಮ್ಮ ಕಚೇರಿಯಲ್ಲಿ ಮಾಡೋರು ಹೇಳೋದು, ರಾತ್ರಿ ಶಿಫ್ಟ್ ಆದವರಿಗೆ, ಶಿಫ್ಟ್ ಮಾಡ್ಕೊಂಡು ಮನೆಗೆ ಹೋಗೋರಿಗೆ ಮನೇಲಿ ಅಡುಗೆ ಇಲ್ಲದೆ ಇದ್ದರೆ ಊಟ ಮಾಡ್ತಾರೆ. ಆ ಥರದ್ದೊಂದು ರೂಢಿ ಇದೆ. ಅದೇನು ಫುಟ್ಪಾತು ಒತ್ತುವರಿ ಮಾಡ್ಕೊಂಡು ಮಾಡ್ತಾರೋ ಅಥವಾ ಅಡುಗೆ ಮಾಡೋದಕ್ಕೆ ಅದು ಅವರೊಂದು 10-100 ಜನ ಊಟ ಮಾಡ್ತಾರೆ. ಇವರು ಕೆಲವು ನೋಡಿ, ನಗರಗಳಲ್ಲಿ ಇವತ್ತು ಶಿವಾಜಿನಗರದಲ್ಲಿ ಗಲಾಟೆ ಆಯಿತು. ಈಗ ತಿಲಕ್ ನಗರ ಇರ್ಬೋದು, JP ನಗರ, ಮೆಟ್ರೋ ಸ್ಟೇಷನ್ ರೋಡ್ಗಳಲ್ಲಿ ರಿಂಗ್ ರೋಡ್ ಇರ್ಬೋದು. ಇಲ್ಲಿ ಏನಾಗುತ್ತೆ, ನಾವೊಂದು ಲೈವ್ ಮಾಡಿದಾಗ ಮೊನ್ನೆನೂ ಅದನ್ನೇ ಹೇಳಿದ್ದೀವಿ. ಅದು ಹೇಳಿದಾಗ ತುಂಬ ಜನ ಕಾಮೆಂಟ್ ಮಾಡಿದ್ರು, ನೀನೇನು ಹೊರ ರಾಜ್ಯದ ಪರ ಮಾತಾಡ್ತಾ ಇದೆಯಾ, ನಿನಗೇನಕ್ಕೆ ಏನೋ ಬಂದುಬಿಟ್ಟಿದೆ, ನಿನಗೆ ದುಡ್ಡು ಬಂದುಬಿಟ್ಟಿದೆಯಾ, ಏನೇನೋ ಅವರು ವಿಚಾರಗಳು ಮಾಡ್ತಾರೆ. ಆದರೆ ನಾವು ಹೇಳೋಕ್ಕೆ ಬಯಸೋದಿಷ್ಟೇ, ಒಬ್ಬ ಗುಜರಿ ವ್ಯಾಪಾರಿ ಆ ಒಂದು ವ್ಯಾಪಾರ ಮಾಡೋದಕ್ಕೆ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊತಾನೆ. ಆ ಒತ್ತುವರಿ ಮಾಡ್ಕೊಂಡಿದ್ದು ಆ ಗುಜರಿ ವ್ಯಾಪಾರನ ಫ್ಯಾಮಿಲಿಗೆ ಮಾತ್ರನೇ ಅವನ ಹೊಟ್ಟೆ ತುಂಬುತ್ತೆ, ಯಾರಿಗೂ ತುಂಬಲ್ಲ. ಆ ಒಂದು ಗುಜರಿ ಜಾಗಗಳು ಇವತ್ತು ಫುಟ್ಪಾತ್ ಒತ್ತುವರಿ ಆಗಿದೆ. ಅಲ್ಲಿ ತೆರವು ಮಾಡೋದಕ್ಕೆ ನಮ್ಮ ಏನೋ ಕೃಷ್ಣ ಬೈರೇಗೌಡರಾಗಲಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಾಕೋ ಧೈರ್ಯ ತೋರಿಸ್ತಾ ಇಲ್ವೋ ಅಥವಾ ಆಸಕ್ತಿ ತೋರಿಸ್ತಾ ಇಲ್ಲ ಗೊತ್ತಿಲ್ಲ, ಅಥವಾ ಬ್ರದರ್ಸ್ಗಳು ಅಂತ ಸುಮ್ಮನೆ ಬಿಟ್ಟಾರೋ ಗೊತ್ತಿಲ್ಲ. ನಾವು ಹೇಳೋದು ನ್ಯಾಯ ಅನ್ನೋದು ಎಲ್ಲ ಕಡೆ ಅಲ್ಲ, ಇಲ್ಲ ಜಾತಿ ಅಂತಲ್ಲ ರೀ, ಅದು ಗುಜರಿ ವ್ಯಾಪಾರ ಮಾಡೋದು 99% ಭಾಗದಲ್ಲಿ ಅವರೇ ಇದ್ದಾರೆ. ಆ ಏರಿಯಾದಲ್ಲೇ ನಾನು ಹೇಳ್ತಾರೆ, ತಿಲಕ್ ನಗರ ಅಲ್ಲ, ಹಿಂದೂಗಳು ಮಾಡ್ತಾರೆ, ಒತ್ತುವರಿ ಇಲ್ಲ. ಅದೇ ಓಕೆ, ಆದರೆ ಅಲ್ಲ, ಫುಟ್ಪಾತ್ ಒತ್ತುವರಿ ಜಾತ್ಯತೀತ. ಆದರೆ ನಾನು ಹೇಳೋದು ಗುಜರಿ ವ್ಯಾಪಾರದಲ್ಲಿ ಅದನ್ನು ಒತ್ತುವರಿ ತೆರವು ಮಾಡಿಲ್ಲ ಅವರು. ಅದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಹೇಳೋದು, ಇವತ್ತು ಇದೇ ಫುಟ್ಪಾತವು ಬಾಯಿ ತೆರೆಗೊಂಡು ಬಿಟ್ಟಿದ್ದಾವೆ. ಈಗ ಮೊನ್ನೆ ತಾನೇ ನಮ್ಮ BJP ಮುಖಂಡರೊಬ್ಬರು ಕೈಕಾಲು ಮುರ್ಕೊಂಡು ಸ್ಪರ್ಶ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋರೆ. ಅದು ಎಂಥ ಜಾಗದಲ್ಲಿ ಅಂದರೆ ಫುಟ್ಪಾತ್ ತೆರವು, ಅದು ಸದಾಶಿವ ನಗರ ಮತ್ತು ಡಾಲರ್ಸ್ ಕಾಲೋನಿ. ಆ ಡಾಲರ್ಸ್ ಕಾಲೋನಿ ಅಂತ ಜಾಗದಲ್ಲಿ ನೀವು ಫುಟ್ಪಾತನ್ನು ತೆಗೆದುಬಿಟ್ಟು ಹಾಗೇ ಬಿಟ್ಟಿದ್ದೀರಾ. ಒಬ್ಬ ಮುಖಂಡರು ಬೀಳ್ತಾರೆ ಅಂದಮೇಲೆ ಇನ್ನು ಅದೆಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಆದರೆ ಸಾಮಾನ್ಯ ವ್ಯಕ್ತಿಗಳು ಪಾಪ ಬಿದ್ದಿರ್ತಾರೆ, ರಾತ್ರಿ ಮನೆಗೆ ಹೋಗ್ತಾರೆ, ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗ್ತಾರೆ. ಈ ರೀತಿ ಆಗ್ತಾ ಇದೆ. ಅದರ ನಂತರ ನೋಡಿ, ಇಲ್ಲೇ ನೀವು ತೋರಿಸ್ತಾ ಇರೋದ್ರಲ್ಲ, ಅಲ್ಲಿಗೆ ಒಂದು ಲೈಟ್ ಕಂಬ ಇದೆ. ಆ ಲೈಟ್ ಕಂಬ ಫುಟ್ಪಾತಲ್ಲೇ ಇದೆ.
ಆಯ್ತಲ್ಲ. ಅದ್ರ ಮೇಲೆ ಜೊತೆಗೆ ನೀವು ಆ ಕೇಬಲ್ಗಳು ನೋಡಿ, ಆ ಕೇಬಲ್ಗಳಿಗೆ ಯಾರು ಪರ್ಮಿಷನ್ ಕೊಡ್ತಾರೋ ಗೊತ್ತಿಲ್ಲ. ಇವತ್ತು ಎಷ್ಟು ಜನ ಫುಟ್ಪಾತ್ ಇಲ್ಲದೆ ಸತ್ತಿದಾರೋ ಅದಕ್ಕಿಂತ ಜಾಸ್ತಿ ಕೇಬಲ್ ವೈರ್ಗಳು ಕುತ್ತಿಗೆಗೆ ತಗಲಾಕೊಂಡು ಅಥವಾ ಗಾಡಿಗಳಿಗೆ ತಗಲಾಕೊಂಡು ಎಷ್ಟೋ ಜನ ಸತ್ತಿದ್ದಾರೆ. ಆದರೂ ಆ ಕೇಬಲನ್ನು ಈ ಥರ ಎಳಿಬಾರ್ದು, ಅಂಡರ್ಗ್ರೌಂಡ್ ಮಾಡಬೇಕು, ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತವರೆಲ್ಲ ಹೇಳ್ತಾರೆ. ಆ ಕೇಬಲ್ ಬಗ್ಗೆ ಇವರು ತಂಟೆಗೆ ಹೋಗ್ತಾ ಇಲ್ಲ. ಇನ್ನೊಂದು ಅಂದರೆ ನೀವು ಎಲ್ಲ ಫುಟ್ಪಾತಲ್ಲೂ ಕೂಡ KBದು ಟ್ರಾನ್ಸ್ಫಾರಮ್ಗಳು ಬಾಯಿ ಥರದ್ದು ನಿಂತಿದ್ದಾವೆ. ಬಾಯಿ ಥರದ ಏನಾಗುತ್ತೆ ಈಗ ಆ ಫುಟ್ಪಾತನ್ನು ಹೋಗಬೇಕು ಅಂದಾಗ ಆ ಫುಟ್ಪಾತ್ ಕಂಬಗಳನ್ನು ಹುಡುಗರು ಮಕ್ಕಳು ಮುಟ್ಕೊಂಡೇ ಹೋಗಬೇಕು. ಈ ಅನಾಹುತಗಳು ಸುಮಾರು ಮೊನ್ನೆ ಶಿವಾಜಿನಗರ ಯಾವುದೋ ಒಂದು ಏರಿಯಾದಲ್ಲಾಗಿ ತೀರೋದ್ರು, ಒಂದು ಮಗು ತೀರೋಯ್ತು. ಈ ರೀತಿ ನಾವು ಹೇಳೋದೇನು ಅಂದರೆ ಈ ಸರ್ಕಾರಕ್ಕೆ ಮೊದಲು ನಿಮ್ಮನ್ನು ಸರಿ ಮಾಡ್ಕೊಳ್ಳಿ. ನೀವು ಸರಿ ಹೋಗ್ಬೇಕಲ್ಲ, ನಿಮ್ಮ ಫುಟ್ಪಾತ್ ಸರಿ ಮಾಡಿ, ರಸ್ತೆ ಗುಂಡಿಗಳನ್ನು ಮುಚ್ಚಿ ನೀವು ಅದನ್ನು ಸರಿ ಮಾಡಿದ ಮೇಲೆ ಈ ಥರ ಫುಟ್ಪಾತನ್ನು ನೋಡಿ. ಇವತ್ತು ಅಂಗಡಿಗಳಲ್ಲಿ ನಾವು ಹೇಳೋದು ಇವರು ಒಂದು ಹೇಗೆ ಆಗಿದೆ ಅಂದರೆ, ನೀವು ಡಾಲರ್ಸ್ ಕಾಲೋನಿಗೆ ಅಥವಾ DK ಶಿವಕುಮಾರ್ ಸಾಹೇಬ್ರ ಮನೆ ಮುಂದೆನೇ ಹೋದ್ರೂ ನೀವು ಫುಟ್ಪಾತ್ ಇಲ್ಲ, ಅಲ್ಲಿ ಗಿಡಗಳಿಟ್ಟಿದ್ದಾರೆ, ಪಾಟ್ಗಳಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಪಾಟ್ಗಳಿಟ್ಟಿದ್ದಾರೆ, ಅದು ಫುಟ್ಪಾತ್ ಅಲ್ವಾ? ಯಾಕೆ ಅದನ್ನು ಬಿಟ್ಟಿದ್ದೀರಾ ನೀವು? ಆ ಥರ ಜನಗಳಿಗೀಗ ಒಂದು ಕನ್ವಿನ್ಸ್ ಆಗ್ತಾರೆ ಜನ. ನೋಡಪ್ಪ, ಡಾಲರ್ಸ್ ಕಾಲೋನಿಯಲ್ಲೇ ತೆಗೆದುಬಿಟ್ಟಿದ್ದಾರೆ, DK ಶಿವಕುಮಾರ್ ಅವ್ರ ಮನೆ, ಮುಖ್ಯಮಂತ್ರಿ ಮನೆ ಮುಂದೆನೇ ಎಲ್ಲ ರೋಡನ್ನು ಸ್ವಚ್ಛ ಮಾಡಿದ್ದಾರೆ, ಇನ್ನು ನಮಗೆ ಯಾಕೆ ಅಂತ ಜನಗಳನ್ನೇ ಬಿಡ್ತಾರೆ ಇದನ್ನು. ಈಗ ಏನಾಗಿದೆ, ತಾರತಮ್ಯ ಮಾಡಿದಾಗ ಜನಗಳು ರೊಚ್ಚಿಗೆಳ್ತಾರೆ. ಯಾಕೆ ನಾವು ಮಾತ್ರ ನಮ್ಮ ಟೈಮಲ್ಲಿ ಮಾತ್ರ ಹೊಡಿತಾರೆ, ಬೇರೆಯವ್ರನ್ನೆಲ್ಲ ಬಿಡ್ತಾರೆ. ಆಮೇಲೆ ಇನ್ನೊಂದು ಏನು ಅಂದರೆ ದುರಂತ, ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಏನಿತ್ತಲ್ಲ ಮುಂಚೆ, ಮಹಾನಗರ ಪಾಲಿಕೆಯವರೇ ಎಷ್ಟೋ ಫುಟ್ಪಾತ್ ಅಂಗಡಿಯವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಈಗ ನೀವು ಲೈಸೆನ್ಸನ್ನು ಕೊಟ್ಟುಬಿಟ್ಟು, ಒಂದು ID ಕಾರ್ಡನ್ನು ಕೊಟ್ಬಿಟ್ಟು ಈಗ ತೆರವು ಮಾಡ್ತಿರೋದು ಎಷ್ಟು ಸರಿ? ಈ ತೆರವು ಮಾಡ್ತೀರಾ ಅಂದಮೇಲೆ ಫಸ್ಟ್ ಅವರಿಗೆ ಪುನರ್ವಸತಿ ಒಂದು ಕಲ್ಪಿಸಿ ಕೊಡಿ. ನಮ್ಮ ಕನ್ನಡಿಗರಿಗೂ ಕೊಡಿ. ನಾವು ಬೇರೆ ರಾಜ್ಯದವ್ರಿಗೆ ಬಂದವ್ರಿಗೆ ನಮ್ಗೆ ಗೊತ್ತಿಲ್ಲ, ಇಲ್ಲಿ ವೋಟರ್ ID ಇಲ್ಲ, SR ಆಗ್ತಾಯಿದೆ, ಅವ್ರು ವೋಟ್ ಹಾಕಲ್ಲ ಅನ್ನೋದಕ್ಕೆ ಅವ್ರನ್ನ ತೆರವುಗೊಳಿಸ್ಲಿ, ಏನಾರು ಮಾಡ್ಕೊಳ್ಳಿ. ನಮ್ಮ ಕನ್ನಡದವರಿಗೆ ನಾವು ಹೇಳೋದಿಷ್ಟೇ, ಏನೆಲ್ಲ ನೀವು ಒಂದು ವ್ಯಾಪಾರ ಮಾಡ್ಬೋದು ಅಂತ ನೀವು ಕೊಟ್ಟಿದ್ದೀರ, ನಾವು ID ಕಾರ್ಡ್ ಕೊಟ್ಟಿದ್ರಲ್ಲ, ಅವರಿಗೆ ಮೊದಲು ಪುನರ್ವಸತಿ ಮಾಡ್ಕೊಂಡು ನೀವು BBMP ಅಂಗಡಿಗಳು ಕಟ್ಕೊಡ್ತೀರೋ ಏನೋ ಒಂದು ಮಾಡಿ. ಆ ಕಟ್ಕೊಟ್ಟ ಮೇಲೆ ಮಾಡ್ತಾ ಇರೋ ಕ್ರಮವನ್ನು ನಾವು ಸ್ವಾಗತ ಮಾಡ್ತೇವೆ. ಹಾಳಾಗಿರೋ ಸರಿ ಮಾಡ್ಕೊಳ್ಳಿ. ಹೌದು, ಅದನ್ನ ಹೇಳ್ತಾರೆ. ಯಶವಂತಪುರದಿಂದ ನಾಗಭೂಷಣ್ ಅಂತ ಒಬ್ಬ ವ್ಯಕ್ತಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗಭೂಷಣ್ ಅವರೇ. ಹಲೋ ಸರ್, ನಮಸ್ತೆ. ನಮಸ್ಕಾರ ನಾಗಭೂಷಣ್ ಅವರೇ. ನಮಸ್ಕಾರ ಸರ್. ಎಸ್ ಸರ್, ಸರ್ಕಾರದ ಈ ಕ್ರಮ ಸರಿನಾ? ಫುಟ್ಪಾತ್ ತೆರವು ಮಾಡ್ತಾ ಇರೋದೆಲ್ಲ ಸರ್, ಸರಿ ಅನ್ನೋದಕ್ಕಿಂತ ಮೊದಲು ಯಾವುದೇ ಒಬ್ಬ ವ್ಯಕ್ತಿ ತಾನು ಮಾರಾಟ ಮಾಡ್ತಕ್ಕಂತ ಒಂದು ವಸ್ತುವಿಗೆ ತಾನು ಜೀವನವನ್ನ ಅದನ್ನ ನಂಬ್ಕೊಂಡು ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ಬೇಕಾದಾಗ ಅವರಿಗೆ ನಿಯೋಜಿತವಾಗಿರ್ತಕ್ಕಂಥ ಒಂದು ಸ್ಥಳವನ್ನ ಅವ್ರಿಗೆ ಗುರುತಿಸ್ಕೊಟ್ಟು ಅವರು ಮಾಡ್ಕೊಟ್ರೆ ನಮ್ದೇನ್ ಅಭ್ಯಂತರ ಇಲ್ಲ ಸರ್. ಆದ್ರೆ ಇವರು ಈ ಕೇವಲ ಇಷ್ಟು ಫಾಸ್ಟ್ ಆಗಿ ತೆರವು ಮಾಡೋದ್ರ ಬಗ್ಗೆ ಗಮನ ಹರಿಸಿದಷ್ಟು ಗುಂಡಿಗಳಿಂದ ಬಿದ್ದು ಸತ್ತು ಹೋಗ್ತಕ್ಕಂಥವ್ರು ಮತ್ತು ಬರಗಾಲ ಬಂದು ಸಾಕಷ್ಟು ಇಲ್ಲಿ ಜನಗಳು ಬೇರೆ ಬೇರೆ ಜಿಲ್ಲಾ ತಾಲೂಕುಗಳಲ್ಲಿ ಇದು ಸಮಸ್ಯೆಗಳಿಗೆ ಒತ್ತು ಕೊಟ್ಟಂಗ ಆಗ್ತಾ ಇದೆ. ಆದ್ರೆ ಇವು ಯಾವ್ದು ಕಡೆಗೂ ಗಮನ ಏಕಾಏಕಿ ಆಗಿದೆ. ಈಗ ತೆರವು ಕೊಡಿಸೋದು ಒಂದೇ ಆದ್ರೆ ಹಾಗಾದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಅಲ್ಲ, ಈಗ ನೀವು ಹೇಳಿದ್ರಲ್ಲ ತೆರವು ಮಾಡ್ತಾ ಇರೋದು ಏಕಾಏಕಿ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಏಕಾಏಕಿ ಆಯ್ತಾ ಇದು? ಅಲ್ಲ, ಏಕಾಏಕಿ ಅಂತಂದ್ರೆ ಈಗ ನಮಗೆ ಕೊಡಿ ಸರ್, ಎಲ್ಲ ಸರ್. ನಮಗೀಗ 5 ಅಡಿ 10 ಅಡಿ ಕೊಡೋ ಬದಲು 5 ಅಡಿ ಕೊಡಿ ಸರ್. ನಾನು ನಿಂತ್ಕೊಂಡು ಮಾರ್ತೀನಿ, ಅಲ್ಲಿ ಮಾರಾಟ ಮಾಡೋದಕ್ಕೆ ನಂದು ಅಭ್ಯಂತರ ಇಲ್ಲ. ಓಕೆ, ನನ್ನ 4 ಜನ ನನಗೆ ಮಕ್ಕಳಿದ್ದಾರೆ, ಮತ್ತೆ ತಂದೆ ತಾಯಿಗಳಿದ್ದಾರೆ. ಈಗ ತೆರವುಗೊಳಿಸಿದ್ರು, ನಾನು ಎಲ್ಲಿ ಹೋಗ್ಲಿ? ಇದು ಪ್ರಶ್ನೆಗೆ ಅವ್ರ ಉತ್ತರ ಹೇಳಿ ಸರ್. ಈಗ ನೀವು 5 ಅಡಿ 4 ಅಡಿ ಅಂತೆಲ್ಲ ಮಾತಾಡ್ತಾ ಇದ್ರಿ. ಈಗ ಒಂದು ಉದಾಹರಣೆ ಕೊಡ್ತೀನಿ. ನೀವು ನಮ್ಮದೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ರಿ. ಅವ್ರಿಗೆ ಈಗ ಆಲ್ರೆಡಿ ಅಂಗಡಿ ಇದೆ ರೀ, ಅವ್ರು ಏನೋ ಬಾಡಿಗೆ ಕಟ್ಕೊಂಡು ಅಂಗಡಿ ನಡೆಸ್ತಾ ಇದ್ದಾರೆ. ಆದ್ರೂ ಫುಟ್ಪಾತ್ ಮೇಲೆ ಬರ್ತಾರ ಅವ್ರು. ಅಂಗಡಿ ಇದ್ರು ಫುಟ್ಪಾತ್ ಮೇಲೆ ಯಾಕೆ ಬರ್ತಾರ ಅವರು? ಸರ್, ಅದನ್ನ ಮೊದಲೇ ಸರ್ ಹಂಗಾರೆ ಅಧಿಕಾರಿಗಳು ಇರ್ತಾರಲ್ಲ ಸರ್, ಅವ್ರು ನೋಡ್ಕೊಂಡು ಓಡಾಡ್ತಾರೆ ಸರ್. ನೋಡಿ, ನೋಟಿಸ್ ಕೊಟ್ಟು ಎಲ್ಲವೂ 30 ದಿನಗಳ ಹಿಂದೆ ನೋಟಿಸ್ ಕೊಡ್ಲಾಗಿದೆ. ಅದಾದ ನಂತರವೇ ಈ ತೆರವು ಎಲ್ಲ ಆಗಿದ್ದಲ್ವಾ? ಸರ್ಕಾರ ಇದನ್ನೇ ಹೇಳ್ತಾ ಇರೋದು ಈಗ. ಸರ್ ಒಂದು ಸಮಾಧಾನ ಕೇಳಿ. 30 ವರ್ಷದಿಂದ ನೋಡಿ ಸಂದರ್ಭವನ್ನು ಬಿಟ್ಬಿಟ್ಟು 30 ದಿನಗಳ ಮಾತ್ರ ಬಾಕಿ ಕೊಡ್ತಿರಲ್ಲ ಟೈಮಿಂಗ್. ಇದುವರೆಗೂ ಏನ್ ಮಾಡ್ತಿದ್ರು ಅಧಿಕಾರಿಗಳು? ಏನ್ ಮಾಡ್ತಿದ್ರಿ? ಅಂದ್ರೆ ಹಿಂದೆ ಯಾವ ಸರ್ಕಾರ ಇದ್ದಾಗೂ ಈ ತರದಂತ ತೆರವಾಗಿರ್ಲಿಲ್ವಾ? ಯಾವುದೇ ಸರ್ಕಾರ ಆಗಿರ್ಲಿ ಸರ್, ಈ ಸರ್ಕಾರ ನಾವು ಮತ್ತೊಂದು ಸರ್ಕಾರ ನಾವು ಕೇಳ್ತಿಲ್ಲ. ಆ ಸರ್ಕಾರದಿಂದಲಾಗ್ಲಿ ಈ ಸರ್ಕಾರದಿಂದಲಾಗ್ಲಿ ಆಗ್ಬೇಕಾದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಅದಕ್ಕೆ ನಮಗೆ ನಿಖರವಾದ ಕಾರಣ ಕೊಡಿ. ಅದ್ ನೀವು ಬಿಟ್ಟಿದ್ದಕ್ಕೆ ತಾನೇ ನಾವು ಹಾಕಿದ್ದು ಸರ್. ಆವಾಗಿನ ಕಾಲಕ್ಕೆ ತಕ್ಕಂತೆ ಆಯಾಗಿನ ಅಧಿಕಾರಿಗಳು, ಆಯಾಗಿನ ಮಿನಿಸ್ಟರ್ಗಳ ತೆರವು ಕಾರ್ಯಾಚರಣೆ ಮಾಡಿ. ಜಯನಗರದಲ್ಲಾಗಿದೆ, ವಿಜಯನಗರದಲ್ಲಾಗಿದೆ, ಮಲ್ಲೇಶ್ವರಂನಲ್ಲಾಗಿದೆ. ಸರಿನೇ ಸರ್, ಎಲ್ಲ ಕಡೆಗೂ ಆಗಿದೆ ಅಂತ ನೀವು ಹೇಳ್ತೀರಿ. ಹಾಗಾದ್ರೇನೆ ಇವಾಗ ಸಡನ್ ಆಗಿ 35 ದಿನಗಳಲ್ಲಿ ನಮಗೆ ಜಾಗ ಕೊಡಿ, ಹೋಗ್ಲಿ, ನಿಮ್ಮ ಅಭ್ಯಂತರ ಇಲ್ಲ ಸರ್. ನಾವು ತೆರವುಗೊಳಿಸ್ತೀವಿ. ಯಾಕೆಂದ್ರೆ ಒಂದು ನಗರದ ಒಂದು ಸೌಂದರ್ಯ. ನೀವೇನ್ ಕೆಲಸ ಮಾಡ್ತೀರಿ ನಾಗಭೂಷಣ್ ಅವರೇ? ಹಣ್ಣು ಮಾರ್ತೀವಿ ಸರ್ ನಾವು. ಎಲ್ಲಿ? ಬೀದಿ ಬದಿಯಲ್ಲಿ?
ಹೌದು ಸರ್. ಬೀದಿ ಬದಿಲಿ ಹಣ್ಣು ಮಾರ್ತೀರಿ, ಓಕೆ ಒಪ್ಕೊಳ್ತೇನೆ, ನಿಮಗೂ ಒಂದು ಜೀವನ ಇದೆ ಒಪ್ಕೊಳ್ತೀನಿ. ಅದೇ ಬೀದಿ ಬದಿ ಮೇಲೆ ನಡೆಯುವಂತ ಒಬ್ಬ ವ್ಯಕ್ತಿಗೂ ಜೀವವಿದೆ ಅಂತ ಆಲೋಚನೆ ಮಾಡ್ಬೇಕಲ್ವಾ ನಾವು? ಹೌದು ಸರ್, ಅದನ್ನ ನಮಗೂ ಅಭಿಮಾನ ಇದೆ ಸರ್. ಯಾಕೆಂದ್ರೆ ನಡಿಬೇಕಂತ ಒಂದು ಅನುಕೂಲ ಅವ್ರಿಗೂ ಆಗ್ಬೇಕು. ಮತ್ತೆ ನಾವು ಮಾರಾಟ ಮಾಡ್ಬೇಕಾದ್ರೆ ಇಲ್ಲಿ ನಿಮ್ಗೆ ಅವಕಾಶ ಇಲ್ಲ, ಅಧಿಕಾರಿಗಳೆಲ್ಲ ಓಡಾಡ್ತಿರ್ತಾರೆ ನೋಡ್ರಿ, ನೀವು ಇಲ್ಲಿ ಇಟ್ಕೊಂಡ್ರೆ ಮುಂದೊಂದ್ ದಿನ ನಾವು ತೆಗಿಸ್ಬೇಕಾಗಂತ ಸಂದರ್ಭ ಬರ್ಬೋದು, ದಯವಿಟ್ಟು ಇಲ್ಲಿ ಇಟ್ಕೋಬೇಕೆ ಅವಕಾಶ ಕೊಡೋದಿಲ್ಲ. ನನ್ನ ಬೇಸಿಕ್ ಪ್ರಶ್ನೆ ಇರೋದು ನಾಗಭೂಷಣ್ ಅವರೇ, ನಾನು ಬೀದಿ ಬದಿ ಮೇಲೆ ವ್ಯಾಪಾರ ಮಾಡ್ತಾ ಇರೋದು ತಪ್ಪು ಅನ್ನೋದೇ ಬೇಸಿಕ್ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಅದು? ಸರ್ ತಪ್ಪು ಅಂತ ನಾನೇ ಹೇಳ್ತಿದ್ದೀನಿ ಸರ್. ತಪ್ಪು ಸರಿ ಅಂತ ನಾನು ವಾದ ಮಾಡ್ತಾ ಇಲ್ಲ ಸರ್, ತಪ್ಪು ಅದು. ಯಾಕೆ ಗೊತ್ತಾ, ನೀವು ಇದುವರೆಗೂ ಸುಮ್ಮನಿದ್ದು ಇವಾಗ ನಾವು 30 ದಿವಸಕ್ಕೆ ನೋಟಿಸ್ ಕೊಟ್ವಿ, ಹಿಂಗೆಲ್ಲ ಮಾಡಿದ್ವಿ ಅಂತ ಅನ್ನೋ ಬದಲು ಇದುವರೆಗೂ ಕೂಡ ಅಧಿಕಾರಿಗಳು ಅಲ್ಲಷ್ಟೇ ಓಡಾಡ್ತಿದ್ರು, ಬೇಕಾದಷ್ಟು ಮಿನಿಸ್ಟರ್ ಓಡಾಡ್ತಿದ್ರು. ಇಲ್ಲಿ ನಿಮ್ಮ ಅವಕಾಶ ಇಲ್ಲ, ನೀವು ತೆಗೆದ್ಬಿಟ್ಟು ಬೇರೆ ಕಡೆ ಎಲ್ಲಾರ ನಿಮ್ ಜೀವನಕ್ಕೆ ಅವಕಾಶ ಮಾಡಿ. ಇನ್ನೊಂದು ಆರೋಪ ಇದೆ, ಇನ್ನೊಂದು ದೊಡ್ಡ ಗಂಭೀರ ಆರೋಪ ಇದೆ. ಕೆಲ ಬೀದಿ ಬದಿ ವ್ಯಾಪಾರಸ್ಥರು ಸ್ಥಳೀಯ ಪೊಲೀಸರು ಮತ್ತು ವಾರ್ಡ್ನ ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆ, ಅವ್ರಿಗೆ ಹಣ ಕೊಡ್ತಾರೆ ಪ್ರತಿನಿತ್ಯ ಅಂತ. ನಿಜಾನ ಇದು? ಅಲ್ಲ ಸರ್, ನಿಮ್ಮ ಅಧಿಕಾರಿಗಳನ್ನ ಯಾವ ರೀತಿ ನೀವು ಕಂಟ್ರೋಲ್? ನಾನ್ ಮಾಡ್ತಾ ಇರುವಂತ ಅಥವಾ ಸಾರ್ವಜನಿಕವಾಗಿ ಕೇಳಿ ಬಂದಿರುವಂತ ಆರೋಪವನ್ನು ಒಪ್ಕೊಳ್ತೀರಾ? ಪ್ರತಿದಿನ ಹಪ್ತಾ ಕೊಡಬೇಕು, 100 ರೂಪಾಯಿನೋ 120 ರೂಪಾಯಿನೋ. ಯಾರೋ ಒಬ್ಬ ಅಜ್ಜಿ ಶೇಂಗಾ ಮಾಡ್ತಾರೆ ಮೆಜೆಸ್ಟಿಕ್ ನಲ್ಲಿ, 120 ರೂಪಾಯಿ ಅವ್ರ ಕಡೆ ಪ್ರತಿನಿತ್ಯ ಇಸ್ಕೊಳ್ತಾರೆ. ನಿಜಾನ ಇದು? ಸರ್, ಇಲಾಖೆ ಅಧಿಕಾರಿಗಳೇನೆ ದುಡ್ಡು ಸುಮ್ಮನೆ ಹೋಗಿ ಕಣ್ಕಾಣದಂಗೆ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಹೋಗ್ತಾರೆ ಸರ್. ಅಲ್ಲ ಸರ್, ನೀವು ಅಧಿಕಾರಿಗಳ ವಿರುದ್ಧ ಬೊಟ್ಟು ಮಾಡ್ತಿದ್ರಲ್ಲ, ಅವತ್ತೇ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಹಿಂಗತ್ರ ನಮ್ಮ ಹತ್ರ ಹಪ್ತಾ ವಸೂಲಿ ಮಾಡ್ತಿದ್ದಾರೆ, ಯಾಕೆ ವಸೂಲಿ ಮಾಡ್ತಾರೆ ಇವರು ಅಂತ. ಹಂಗಂದ್ರೆ ನಾಳೆ ಎತ್ತು ಬಿಡು, ಇಲ್ಲ ಖಾಲಿ ಮಾಡ್ಬಿಡು ಅಂತ ಹೇಳ್ತಾರೆ ಸರ್. ಖಾಲಿ ಮಾಡ್ಬಿಡು ನೀನು ಅಂತ. ನಾನು ಅದನ್ನೇ ಮಾತಾಡ್ತಾ ಇರೋದು ಸರ್, ನಾನು ಅದನ್ನೇ ಮಾತಾಡ್ತಾ ಇರೋದು. ಕೇವಲ ಅಧಿಕಾರಿಗಳಂತಲ್ಲ, ಅಧಿಕಾರಿಗಳ ಜೊತೆಗೆ ನಾವು ಕೂಡ ಶಾಮೀಲಾಗಿದ್ದೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ನಾಗಭೂಷಣ್ ಅವರೇ, ಜಿಕ್ರನ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ನಾಗೇಶ್ ಅಂತ. ನಮಸ್ಕಾರ ನಾಗೇಶ್ ಅವರೇ. ಸಂಪರ್ಕ ಕಡಿತ ಆಗಿದೆ. ತಾಯ್ನಾಡು ರಾಘವೇಂದ್ರ ಅವರೇ, ಆ ಪಾಯಿಂಟಿಗೆ ಬರೋಣ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಅಧಿಕಾರಿಗಳು ಎಲ್ರದ್ದು ತಪ್ಪಿದೆ. ಇವತ್ತು ಎಲ್ಲೆಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವು ಮಾಡಲಾಗಿದೆ, ಒಂದ್ ಸೆಕೆಂಡ್ ನೀವು ಅದೇ ಪ್ರದೇಶಗಳನ್ನ ನೋಡ್ಕೊಂಡು ಬನ್ನಿ. ಒಂದ್ ಸೆಕೆಂಡ್ ಬೀದಿ ಬದಿ ವ್ಯಾಪಾರ ಇವತ್ತಿನ ಶುರುವಾಗಿದೆ, ಅಲ್ಲಿ ಕಳೆದ 5-6 ದಿನಗಳಿಂದ ನಡೀತಾ ಇದೆ. ಅಲ್ಲ, ನಿನ್ನೆ ನಾವು ಈ ಮಲ್ಲೇಶ್ವರಮಲ್ಲಿ ಒಂದು ಒಳಗಡೆ ಗಾಯತ್ರಿ ನಗರ ಒಳಗಡೆ ತೆರವು ಮಾಡ್ತಾಯಿದ್ರು, JCB ನಿಂತ್ಕೊಂಡು ತೆರವು ಮಾಡ್ತಾರೆ. ನಮಗೆ ನಗು ಬಂತು. ಇವರು ತೆರವು ಮಾಡ್ಕೊಂಡು ಹೋಗಿದ್ದಾರೆ, ತಿರ್ಗಾ ಒಳಗಡೆಯಿಂದ ಗಾಡಿ ತಂದ್ಬಿಟ್ಟು ಅಲ್ಲೇ ನಿಲ್ಸ್ಕೊಂಡು ಅಲ್ಲೇ ವ್ಯಾಪಾರ ಮಾಡ್ತಾರೆ. ಅಂದರೆ ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ಈ BMP ಅಧಿಕಾರಿಗಳಿಗೆ ಸಂಬಳ ಕೊಟ್ಬಿಟ್ಟು ಇವರು ಅದು ಏನು ಬಂತು, ನಮಗೆ ಸಾರ್ಥಕತೆ ಏನು ಬಂತು? ಈಗ ಅವ್ರು ತೆರವು ಮಾಡ್ತಾರೆ, ಮತ್ತೆ ಅಲ್ಲಿ ಅಂಗಡಿ ಇಡ್ತಾರೆ. ಆದರೆ ನಾವು ಹೇಳ್ತಾ ಅವರಿಗೂ ಜೀವನ ಇದೆ. ನಾವು ಹೇಳೋದಿಷ್ಟೇ, ಮಹಾನಗರ ಪಾಲಿಕೆ ಮತ್ತು ಏನು ಇವಾಗ ಕೃಷ್ಣ ಬೈರೇಗೌಡರಿಗೆ ಫಸ್ಟು ನೀವು ಏನು ಇವಾಗ ಹೊಟ್ಟೆಪಾಡಿಗೆ ಮಾಡ್ತಾ ಇರೋದನ್ನ ಮೊದಲು ತೆರವು ಮಾಡಿದೆ. ಮೊದಲು ನೀವು JC ರೋಡಲ್ಲಿ ಹೋಗಿ ಕಾರ್ ಮೆಕ್ಯಾನಿಕ್ಗಳು JC ರೋಡ್ ಹೋದರೆ ನಿಮ್ಮನ್ನು ಒಂಥರ ಈ ಮುಂಚೆ ಹೆಂಗೆ ಈ ಅಲಂಕಾರ ಪ್ಲಾಜಾದಲ್ಲಿ ಎಳ್ಕೊಂಡೋಗಿ ಬಟ್ಟೆ ತಗೊಳ್ಳಿ ಅಂತ ಕರೆಯೋರು, ಅದೇ ಥರ JC ರೋಡಲ್ಲಿ ಇವತ್ತು ನೀವು ಯಾವುದಾದ್ರೂ ಒಂದು ಕಾರ್ ಸುಮ್ಮನೆ ಸ್ಲೋ ಮಾಡಿದರೆ ಸಾಕು, ನಮ್ದು ಬನ್ನಿ, ನಮ್ಮ ಶಾಪಿಗೆ ಬನ್ನು ಅಂತ ಫುಲ್ಲು ನಿಮ್ಮನ್ನು ಅಲ್ಲಿ ತಡೆ ಹಿಡಿತಾರೆ. ಇವತ್ತು ಅಲ್ಲಿ ಫುಟ್ಪಾತ್ ಇಲ್ಲ, ಸಿಮೆಂಟ್ ರೋಡ್ ಮಾಡಿದ್ದಾರೆ, ಫುಟ್ಪಾತ್ ಒಳ್ಳೆ ಟೈಲ್ಸ್ ಹಾಕಿದ್ದಾರೆ, ಅಲ್ಲಿ ಯಾರು ನಡ್ಕೊಂಡು ಓಡಾಡೋಕ್ಕಾಗಲ್ಲ. ಅದು ತುಂಬ ಬಿಜಿ ರೋಡ್ ಅದು. ಆ ರೋಡಲ್ಲಿ ಇವತ್ತು ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡವ್ರು ಯಾರು? ಹೊಟ್ಟೆಪಾಡಿಗೋಸ್ಕರ ಮಾಡ್ಕೊಂಡಾರಲ್ಲ, ಕಾರ್ ಪಾರ್ಟ್ಸನ್ನು ಚೇಂಜ್ ಮಾಡೋವಂಥವ್ರು. ನೀವು ಆ ಥರ ಜಾಗಗಳಲ್ಲಿ ಫಸ್ಟ್ ತೆರವು ಮಾಡಿ. ನಾವು ಹೇಳೋದು ಬಲವ ಅಂದರೆ ಏನಾಗುತ್ತಿದ್ದು, ಬಡವರಿಂದ ಮೇಲಕ್ಕೆ ಹೋಗೋದೆ, ನೀವು ಮೇಲ್ಗಡೆಯಿಂದ ಕೆಳಗಡೆ ಬನ್ನಿ. ಅವಾಗ ಬಡವರು ಏನು ಈ ಕೂಲಿ ಮಾಡಿಕೊಂಡು ಅಥವಾ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋರು ಎಚ್ಚೆತ್ಕೊತಾರೆ. ನೀವು ಎಲ್ಲ ಬಲಾಢ್ಯವ್ರನ್ನ ಬಿಟ್ಬಿಡ್ತೀರಾ, ಸದಾಶಿವನಗರ ಬಿಡ್ತೀರಾ, JC ರೋಡ್ ಬಿಡ್ತೀರಾ, ಅವಿನಿ ರೋಡ್ ಬಿಡ್ತೀರಾ, ಅವನ್ನೆಲ್ಲ ಬಿಟ್ಕೊಬಂದ್ಬಿಟ್ಟು ನೀವು ಪಾಪ ಬರೀ ಬಡವರ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ರಲ್ಲ ಅನ್ನೋದೊಂದೇ ನಮ್ಮ ಕಳಕಳೆ. ಬರ್ತೀನಿ, ಮಾತಾಡ್ತೀನಿ. ಬೆಂಗಳೂರಿನಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ಮಾತಾಡಿಸ್ತೇನೆ. ನೀವು ಬಡವ ಶ್ರೀಮಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್. ನನಗೆ ಒಂದು ವಿಚಾರ ಜ್ಞಾಪಕ ಬರುತ್ತೆ. ಈ ಒತ್ತುವರಿ ತೆರವಿನ ಜೊತೆಗೆ ಎಲ್ಲೆಲ್ಲಿ ಹಳೆಯ ವಾಹನಗಳು ನಿಂತಿತ್ತಲ್ಲ ಅವುಗಳನ್ನು ತೆರವುಗೊಳಿಸ್ತೀವಿ ಅಂತೆಲ್ಲ ಹೋದ್ರಿ ಇವರು. ನನಗೆ ಒಂದು ಪ್ರಶ್ನೆ ಕಾಡುತ್ತೆ. ನೀವು ಬೆಂಗಳೂರಿನಿಂದ ಶಾಂತಿನಗರದಿಂದ MG ರೋಡ್ಗೆ ಬರುವಂತಹ ಸಮಯದಲ್ಲಿ ವಿಪರೀತವಾದಂತಹ ಜಾಮ್ ಇರುತ್ತೆ. ಯಾವ ಕಾರಣಕ್ಕಾಗಿ? ಅಲ್ಲಿ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳು ಇದೆ ಅನ್ನುವ ಕಾರಣಕ್ಕಾಗಿ ಅವರ ಪ್ರತಿನಿತ್ಯದ ವಾಹನಗಳು ಕೂಡ ರಸ್ತೆಯಲ್ಲಿ ಇರುತ್ತೆ. ಅವರುಗಳ ವಿರುದ್ಧ ಯಾವತ್ತೂ ಕ್ರಮ ಆಗಿಲ್ಲ. ನೀವು ಮೆಜೆಸ್ಟಿಕ್ ನಿಂದ ವಸಂತನಗರದ ಕಡೆಗೆ ಹೋಗುವಂತಹ ಸಮಯದಲ್ಲೂ ಕೂಡ ಬಸವೇಶ್ವರ ಸರ್ಕಲ್ ಏನ್ ಸಿಗುತ್ತೆ, ಆ ಸರ್ಕಲ್ ಅಲ್ಲೂ ಕೂಡ ನಿಮ್ಗೆ ವಿಪರೀತವಾದಂತಹ ಜಾಮ್ ಆಗುತ್ತೆ. ಅಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರಿ ಬೇರೆ ಬೇರೆ ಶಾಲಾ ಕಾಲೇಜಿನ ವಾಹನಗಳು ರಸ್ತೆಯಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತಿನ ತನಕ ಅವುಗಳಿಗೆ ನೋಟಿಸ್ ಹೋಗಿಲ್ಲ. ಅದೇ ಈಗ ಬೇರೆ ಎಲ್ಲೂ ಬೇಡ ರೀ, ನಮ್ಮ ಮುಖ್ಯಮಂತ್ರಿಗಳ ಮಾಲೀಕತ್ವದ ಒಂದು
ಲುಲ್ಲು ಮಾಲ್ ಇದೆ. Okay. ಈ ಲುಲ್ಲು ಮಾಲ್ ಮುಂದ್ಗಡೆಗೆ ಹೋದರೆ ಸಾಯಂಕಾಲ ನೀವು 4 ಗಂಟೆ ಮೇಲೆ ರಾತ್ರಿ 10 ಗಂಟೆ ತನಕ ನೀವು ಹೋದರೆ ಇಡೀ ರೋಡೆಲ್ಲ ಜಾಮ್ ಇರುತ್ತೆ. ಬರೀ ಏನು ಅಂದರೆ ಎಲ್ಲೋ ಗಾಡಿ ಲುಲ್ಲು ಮಾಲಲ್ಲಿ ಇನ್ನೂ ಊಟ ಮಾಡ್ತಾ ಇರ್ತಾರೆ, ಗಾಡಿ ಬುಕ್ ಮಾಡಿಬಿಟ್ಟು ರೋಡಲ್ಲಿ ಇರುತ್ತೆ. ಇವನ್ನ ಅದು ಜಾಮ್ ಅಲ್ವಾ, ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಅಷ್ಟು ದೊಡ್ಡ ಮಾಲ್ ಕಟ್ತೀರಲ್ವಾ? ಕಟ್ಟಿದಾಗ ಯಾಕೆ ಪಾರ್ಕಿಂಗ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಒಳಗಡೆ ಯಾವುದೇ ಒಂದು ಬುಕ್ಕಿಂಗ್ ಗಾಡಿ ಆಯಿತು, ಆಟೋ ಬಂತು, ಅಲ್ಲಲ್ಲ, ಅದು ಒಳಗಡೆ ಹೋದ್ಮೇಲೆ ಈ ರೋಡಲ್ಲಿ ಜನಗಳು ಪಬ್ಲಿಕ್ ಹೋಗಿ ಬುಕ್ ಮಾಡಿದಾಗ ಅವ್ರು ರಸ್ತೆ ನಿಲ್ಲಿಸಿರ್ತಾರೆ. ಆ ರಸ್ತೆ ನಿಲ್ಲಿಸೋ ಗಾಡಿಗಳನ್ನು ನೀವು ಯಾಕೆ ಒಳಗಡೆ ಎಂಟ್ರಿ ತಗೊಂಡು ಜನಗಳ ಒಳಗಡೆಯಿಂದ ಹೋಗಿ ಅವರು ಹೋಗ್ಲಿ ಅವ್ರ ಪಾಡಿಗೆ ಅವರು, ಅದು ಬಿಟ್ಟು ಅದನ್ನು ಆ ಥರ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಟಿದಾಗ ಇದು ನೆಕ್ಸ್ಟ್ ಆಗಬೇಕಿದು. ಇಲ್ಲ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಕೊಡಬೇಕು, ಇಲ್ಲಾಂದರೆ ಅದು ಸಪ್ರೇಟಾಗಿ ಈಗ ಓಲಾ ಊಬರ್ಗಳಿಗೆ ಒಂದು ನಿಲ್ಲಕ್ಕೊಂದು ವ್ಯವಸ್ಥೆ ಮಾಡಬೇಕು. ಅದನ್ನೆಲ್ಲ ಮಾಡ್ತಾ ಇಲ್ಲ. ಈಗ ಆಮೇಲೆ ನೋಡಿ, ಈಗ ಸಂಪಿಗೆ ರೋಡು ಅಲ್ಲ, ಇದೇನು ರಾಜ್ಕುಮಾರ್ ರೋಡು ನೀವು ಹೆಚ್ಚು ಕಮ್ಮಿ ಮುಚ್ಚಿಬಿಟ್ಟು ಇದೇ GBA ಇದ್ದವರು ಮುಚ್ಚಿಬಿಟ್ಟು ಸುಮಾರು ಈಗ 1.5 ವರ್ಷ ಆಗ್ತಾ ಬಂತು. ಇನ್ನುವರೆಗೂ ಆ ಕೆಲಸನೇ ನಡೀತಾ ಇಲ್ಲ. ಕೆಲಸ ನಡೀತಾ ಹಿಂಗೆ ಆಮೆ ಗತಿಯಲ್ಲಿ ನಡೀತಾ ಇದೆ. ನೀವು ಇಷ್ಟು ಥರ ಬಡವ್ರ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಾಯಿದ್ರಿ, ಇಷ್ಟೊಂದು ಜೋರಾಗಿ ನಾವು ಪಾಸ್ಟಾಗಿ ಮಾಡ್ತೇವೆ ಅನ್ನೋದನ್ನ ಯಾಕೆ ಅದು ಆಗ್ತಾ ಇಲ್ಲ? ಅದನ್ನೇ ನೋಡಿ, ಕೋರಮಂಗಲ ನೀವು ಮೇಲ್ಸೇತುವೆ ಸುಮಾರು 15 ವರ್ಷ ಆಯಿತು, 3 ಸರ್ಕಾರ ಚೇಂಜ್ ಆಯಿತು, ಇವತ್ತಿನವರೆಗೂ ಅದು ಕಂಪ್ಲೀಟ್ ಆಗಿಲ್ಲ. ನಾವು ಹೇಳ್ತಾ ಇರೋದೇನು ಅಂದರೆ ಬೆಂಗಳೂರು ಟ್ರಾಫಿಕ್ ಜಾಮಿಗೆ ಮತ್ತು ಪಾದಚಾರಿ ಜನಗಳ ಸಾಯೋದಕ್ಕೆ ಬರೀ ಫುಟ್ಪಾತ್ ವ್ಯಾಪಾರಿಗಳು ಒಂದೇ ಅಲ್ಲ, ಅದನ್ನು ಜೊತೆಗೆ ನೀವು ನಿಮ್ಮ ಮಾಡ್ಬೇಕಾದ್ರೆ ಅಭಿವೃದ್ಧಿ ಇವ್ರು ನೋಡ್ರಿ, ರೋಡಲ್ಲಿ ಹೋದ್ರೆ ಗಾಡಿಗಳು ಎಷ್ಟೋ ಮಳೆ ಬಂದಾಗ ಗುಂಡಿ ನೀರು ಇರುತ್ತೆ, ತೊಂದರೆ ಆಗಿ ಎಷ್ಟೋ ಜನ ಅಮಾಯಕರು ಬೈಕಲ್ಲಿ ಎಷ್ಟೆಂಟ ಸತ್ತೋಗಾರೆ. ಹಾಗೆ ಅಂತ ನೀವು ರೋಡ್ ಕಾಂಟ್ರಾಕ್ಟರ್ನ ಯಾವತ್ತೂ ಅರೆಸ್ಟ್ ಮಾಡಿಲ್ಲ, ಅಥವಾ ಅಲ್ಲಿಯ ಇಂಜಿನಿಯರ್ನ ಯಾರನ್ನೂ ನೀವು ಅರೆಸ್ಟ್ ಮಾಡಿಲ್ಲ. ಬರ್ತೇನೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ನಾಗೇಶ್ ಅಂತ. ನಮಸ್ಕಾರ ನಾಗೇಶ್ ಅವರೇ. ಸರ್ ನಮಸ್ತೆ ಸರ್. ನಾವು ಹಾಸನದಿಂದ ಕರೆ ಮಾಡ್ತಿದ್ದೀರಾ ಸರ್? ಹಾಸನಿಂದ ಕರೆ ಮಾಡ್ತಿರೋದು ನಾವು. ಓಕೆ ಸರ್, ಈಗ ಕೃಷ್ಣ ಬೈರೇಗೌಡರು ಸರ್ ಮಾಡ್ತಿರೋದು ತುಂಬಾ ಒಳ್ಳೆ ಕಾರ್ಯ ಸರ್. ಅದು ಈಗ ಮುಂದೆ ಒಂದ್ ದಿವಸ ಏನಾಗುತ್ತೆ ಅಂದ್ರೆ ಇವೆಲ್ಲ ಈ ಫುಟ್ಪಾತ್ ಕಾರ್ಯಗಳನ್ನ ತೆರವು ಮಾಡದೆ ಹೋದ್ರೆ ಇವತ್ತು ಬೆಂಗಳೂರು ಅಂತ ಮಹಾನಗರ ಇದ್ರಲ್ಲೆಲ್ಲ ಸಣ್ಣ ಜಿಲ್ಲೆಗಳಾಗಿರ್ಬೋದು, ನಗರ ಪಾಲಿಕೆಗಳಾಗಿರ್ಬೋದು, ತುಂಬಾ ಅನಾಹುತಗಳು, ತೊಂದರೆಗಳು ಆಗ್ತಾ ಇದೆ ಸರ್ ಜನಗಳಿಗೆ. ಅದನ್ನ ಅವ್ರು ಮಾಡ್ತಿರೋ ಕಾರ್ಯ ತುಂಬಾ ಚೆನ್ನಾಗಿದೆ, ಒಳ್ಳೆ ಕಾರ್ಯ. ಮುಂದೆ ಆಗೋ ತೊಂದರೆ ಈಗಲಿಂದ ತಗೊಂಡು ನಿಮ್ಮ ದೃಷ್ಟಿಯಿಂದ ನಾಗೇಶ್ ಅವರು, ನಿಮ್ಮ ದೃಷ್ಟಿಯಿಂದ ಒಳ್ಳೆಯದು, ಬಟ್ ಅದನ್ನ ಬದುಕಿನ ಭಾಗವಾಗಿ ತೆಗೆದುಕೊಂಡ ವ್ಯಾಪಾರಿಗಳ ದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಮಾಡಿ ಅವ್ರಿಗೂ ಒಂದು ಆ ಸೊಲ್ಯೂಷನ್ ಬೇಕು ಅಂತ ಮಾತಾಡ್ತಾ ಇದೀವಿ ನಾವು. ಇರ್ತಾವಲ್ಲ ಸರ್, ಮಾರ್ಗಗಳು ಇರ್ತಾವಲ್ಲ, APMC ಮಾರ್ಕೆಟ್ಗಳು, ತರಕಾರಿ ಮಾರೋರಿಗೆ ಹೂ ಮಾರ್ಕೆಟ್ಗಳಿದಾವೆ, ತರಕಾರಿ ಮಾರ್ಕೆಟ್ಗಳಿದಾವೆ, ತುಂಬಾ ಅನುಕೂಲಗಳಾಗಂತ ಜಾಗಗಳಿದಾವೆ. ಗುರುತಿಸಿ ಕೊಡ್ಬೋದಲ್ಲ ಸರ್? ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾತಾಡ್ಕೊಂಡು ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಕರೆಕ್ಟಾಗಿ ಮಾರ್ಗದರ್ಶನ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ಸರ್, ಈಗ ರೋಡ್ಗಳು, ಫುಟ್ಪಾತ್ಗಳಲ್ಲಿ ಪ್ಲೀಸ್ ಕಂಟಿನ್ಯೂ ಮಾತಾಡಿ. ಇಂಥದ್ದೇ ಅಂತ ಏನಿಲ್ಲ, ಪ್ರತಿಯೊಂದು ಅಂಗಡಿಗಳನ್ನ ಹಾಕೋತಾರೆ ಫುಟ್ಪಾತ್ಗಳಲ್ಲಿ. ಜನಗಳು ಎಲ್ಲದಕ್ಕೂ ಬಂದು ನಿಂತ್ಕೊಂಡಾಗ ಟ್ರಾಫಿಕ್ಗಳು ಇವೆಲ್ಲ ಸಮಯ ವ್ಯರ್ಥ ಆಗೋದು, ಟ್ರಾಫಿಕ್ ಆಗೋದು, ಫುಟ್ಪಾತ್ ಜನಗಳು ಓಡಾಡಕ್ಕಾಗಲ್ಲ. ಫ್ಯಾಮಿಲಿಗಳಾಗ್ಲಿ, ಕುಟುಂಬದವರಾಗ್ಲಿ, ತಂದೆ ತಾಯಿಗಳು, ಹೆಣ್ಮಕ್ಳು, ವಯಸ್ಸಾದವರು ಯಾರು ತಿರುಗಾಡಕ್ಕೂ ಆಗಲ್ಲ, ಸಮಸ್ಯೆಗಳಾಗ್ತದೆ. ದೊಡ್ಡ ದೊಡ್ಡ ಸಿಟಿಗಳಂತದಲ್ಲಿ ಹಾಸನ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಪ್ರತಿಯೊಂದ್ ಕಡೆನೂ ಫುಟ್ಪಾತ್ಗಳಲ್ಲಿ ನಿಯರೆಸ್ಟ್ಗಳು ಜನಗಳು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡಬಹುದು? ಪರ್ಯಾಯ ವ್ಯವಸ್ಥೆ ಅಂದ್ರೆ ಅವರು ಒಂದು ಸಚಿವ ಸಂಪುಟ ಕುತ್ಕೊಂಡು ಮಾರ್ಗದರ್ಶನ ತಗೊಂಡು ಯಾವ ತರ ಏನ್ ಮಾಡ್ಬೋದು, ಬಡವರಿಗೆ ಅಂತಲೇ ಒಂದು ಜಾಗನ ಕಲ್ಪಿಸಿ ಗುರ್ತು ಮಾಡಿ ಒಂದ್ ಮಾಡ್ಕೊಡ್ಬೇಕು ವ್ಯವಸ್ಥೆ. ಅದನ್ನು ಮಾಡ್ಕೊಡ್ಬೇಕು, ಜನರಿಗೂ ತೊಂದರೆ ಆಗ್ಬಾರ್ದು, ಮತ್ತೆ ತಿರುಗಾಡುವಂತ ಇದಕ್ಕೂ ತೊಂದರೆ ಆಗ್ಬಾರ್ದು ಸರ್. ನೀವು ಹೇಳ್ತಾ ಇದ್ರಿ ಒಂದು ಪರ್ಯಾಯವಾದಂತ ಜಾಗವನ್ನು ಕೊಡಬೇಕು ಅಂತ, ಬಟ್ ವ್ಯಾಪಾರಿಗಳು ಹೇಳ್ತಾರೆ ನಾವು ಪರ್ಯಾಯ ಜಾಗವನ್ನು ಕೊಟ್ರೆ ನಾವು ಅಲ್ಲಿ ಹೋಗಿ ವ್ಯಾಪಾರ ಮಾಡಕ್ ಬಂದ್ರೆ ಯಾರು ಖರೀದಿ ಮಾಡೋದಕ್ಕೆ ಬರೋದಿಲ್ಲ ಅಂತ. ತಪ್ಪು ತಿಳುವಳಿಕೆ ಸರ್ ಅದು. ಈಗ ಉದಾಹರಣೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ನೀವು ನಿಮ್ಮ ಮನೆಯಿಂದ ಕಚೇರಿಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ ಪ್ರತಿನಿತ್ಯ. ಹೌದು. ಕಚೇರಿಗೆ ಹೋಗುವಾಗ ಫುಟ್ಪಾತ್ ಮೇಲೆ ಯಾವುದೋ ಒಂದು ತೆರೆದ ವಾಹನ ಇರುತ್ತೆ, ಅಲ್ಲೊಂದು ಟಿಫನ್ ಸಿಗ್ತಾ ಇರುತ್ತೆ ನಿಮ್ಗೆ, ಅಲ್ಲಿ ನೀವು ಟಿಫನ್ ಮಾಡಿ ಹೋಗ್ತೀರಿ. ಅದೇ ಪರ್ಯಾಯ ಜಾಗವನ್ನು ಕೊಟ್ಟು ಇನ್ನೆಲ್ಲೋ ಒಳಗಡೆ ಅವರಿಗೆ ವ್ಯಾಪಾರ ಮಾಡೋದಕ್ಕೆ ಕೊಟ್ಟು ನೀವು ಒಳಗಡೆ ಹೋಗಿ ಟಿಫನ್ ಮಾಡಿ ಬರ್ತಿರೋ, ಅಥವಾ ಇಲ್ಲಿ ಸಲೀಸಾಗಿ ಸಿಗ್ತಾ ಇತ್ತಲ್ಲ ಅಲ್ಲಿ ತಿಂಡಿ ಮಾಡ್ತಿದ್ರು? ಈಗ ಫುಟ್ಪಾತ್ ಅಂತ ಇದ್ರಲ್ಲಿ ಸರ್, ಈಗ ಫುಡ್ ಕೋರ್ಟ್ ಅಂತ ಮಾಡಿದ್ದಾರೆ, ಮಾರ್ಕೆಟ್ ಅಂತ ಮಾಡಿರ್ತಾವೆ, ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿಗೆ ಹೋಗ್ತೀವಲ್ಲ ಸರ್. ಫುಡ್ ಕೋರ್ಟ್ ಅನ್ನೋದಕ್ಕೆ ತಿನ್ನೋದಕ್ಕೆ ಅಂತಲೇ ಅಲ್ಲಿಗೆ ಹೋಗ್ತೀವಿ, ಹೂ ಪರ್ಚೇಸ್ ಮಾಡೋಕೆ ಅಂತ ಹೂವಿನ ಮಾರ್ಕೆಟ್ಗೆ ಹೋಗ್ತೀವಿ. ಎಸ್, ನೋಡೋಣ ಏನ್ ಮಾಡ್ತಾರೆ ಸರ್ಕಾರದವರು ಅಂತ. ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಅವರೇ. ಮತ್ತೊಬ್ಬ ಕಾಲರ್ ಇದ್ದಾರೆ, ರಮೇಶ್ ಅಂತ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಸರ್ ಬೆಂಗಳೂರಿಂದ ಸರ್. ಬೆಂಗಳೂರಿಂದ ಏನ್ ಮಾಡ್ಕೊಂಡಿದ್ದೀರಿ ರಮೇಶ್ ಅವರೇ? ಸರ್ ನಾನು MTR ಟೆಲಿ ಸರ್ವಿಸ್ ಅಲ್ಲಿ ಕೋಆರ್ಡಿನೇಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಪ್ಲೀಸ್ ಕಂಟಿನ್ಯೂ. ಸರ್ಕಾರದ ಕ್ರಮವನ್ನು ಸಮರ್ಥನೆ ಮಾಡ್ಕೊಳ್ತೀರಾ ಅಥವಾ ವಿರೋಧ ಮಾಡ್ತೀರಾ ನೀವು?
ಇಲ್ಲ, ಅದ್ರಲ್ಲಿ 2 ತರ ಬರುತ್ತೆ ಸರ್. ಒಂದೇನಂದ್ರೆ ಅವ್ರು ಕೃಷ್ಣ ಬೈರೇಗೌಡರು ಮಾಡಿರೋದು ಒಂದ್ ರೀತಿ ಓಕೆ ಅಷ್ಟಾಗ್ಲಿ ಏನೋ ಅನ್ಬೋದು. ಆದ್ರೆ ಏನಂದ್ರೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಅವ್ರಿಗೆ ಸಮಯ ಕೊಟ್ಟು ಸರ್ ಈ ಜಾಗ ಬಿಟ್ಟು ಪರಿಹಾರ ವ್ಯವಸ್ಥೆ ಮಾಡಿ ಎತ್ತಿದ್ರೆ ಸ್ವಲ್ಪ ಅನುಕೂಲ ಆಗ್ತಿದೆ. ಯಾಕಂದ್ರೆ ಎಲ್ಲಾರು ಹೊಟ್ಟೆ ಪಾಡು ಹೊಡಿಯಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾರು ಎಜುಕೇಟೆಡ್ ಅಲ್ಲ. ಎಲ್ಲರೂ ಅದೇ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಸಂಬಳ ತಗೊಂಡು ಜೀವನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಕ್ರಮ ಏನಿದೆ ಅದನ್ನ ನಾವು ಚೇಂಜ್ ಮಾಡಬೇಕಾಗಿತ್ತು ಅಂತ. ಆಮೇಲೆ ಇನ್ನೊಂದೇನಂದ್ರೆ ನಾನು ಇವತ್ತವರೆಗೂ ನೋಡಿದ್ದೀನಿ, ಶ್ರೀರಾಮ್ಪುರ ಮಾರ್ಕೆಟ್ ನ ಬಂದು ವೀಕ್ಷಣೆ ಮಾಡಿ ಒಂದ್ಸಲ. ಓಕೆ, ಇಲ್ಲಿ ಬಟ್ಟೆ ಅಂಗಡಿ ಮಾರ್ಕೆಟ್ ಇದೆ, 30 ಅಡಿ ರೋಡ್ ಇದೆ. ಅಲ್ಲಿ ಈ ಕಡೆ 10 ಅಡಿ ಈ ಕಡೆ 10 ಅಡಿ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ, ಯಾರು ಹೋಗಿಲ್ಲ. ಆ ರೋಡ್ ಇವತ್ತವರೆಗೂ ಟಚ್ ಮಾಡಿಲ್ಲ. ಓಕೆ, ಈಗ ಮಲ್ಲೇಶ್ವರಂ ಮಾರ್ಕೆಟ್ ಅಲ್ಲಿ ಹೆಂಗೆ 8 ಕ್ರಾಸ್ ಇಂದ ಹಿಡಿದು 12-14 ಕ್ರಾಸ್ ವರ್ಗು ಎಲ್ಲ ಎಕ್ಸಿದ್ರು ಫುಟ್ಪಾತ್ ನ. ಅದೇ ನೀವು ಶ್ರೀರಾಮ್ಪುರದಲ್ಲಿ ಒಂದು ಅಂಗಡಿನ ಮುಟ್ಟಕ್ ಆಗ್ತಿಲ್ಲ ಯಾರು ಇವತ್ತವರೆಗೂ. ಓಕೆ, ಅಷ್ಟು ರೋಡ್ ಎಳ್ದಿದ್ದಾರೆ. 10 ಅಡಿ ಮಿನಿಮಮ್ ಒಂದೊಂದು ಅಂಗಡಿಯವರು 10 ಅಡಿ ಎಳ್ದಿದ್ದಾರೆ. ಅಲ್ಲಿ 2 ವೀಲರ್ ಪಾಸ್ ಆಗಲ್ಲ. ಸಂಡೇಸ್ ಬಂದ್ಬಿಟ್ಟು ಹೋದ್ರೆ ಆ ಜಾಗದಲ್ಲಿ ನಡ್ಕೊಂಡು ಹೋಗಕ್ ಕಷ್ಟ ಆಗುತ್ತೆ. ಅಷ್ಟು ಅಲ್ಲಿ ಯಾಕೆ ಮಾಡಕ್ಕಾಗಲ್ಲ ಶ್ರೀರಾಮ್ಪುರದಲ್ಲಿ? ಯಾರು ಬರ್ತಾ ಇಲ್ಲ, ಯಾರು ಮಾಡ್ತಾನೆ ಇಲ್ಲ ಅದನ್ನ. ಅದೇ ಯಾಕೆ? ಯಾಕೆಂದ್ರೆ ಅದೇ ನಾನು ಅದಕ್ಕೆ ಹೇಳ್ತೇನೆ, ಸರ್ಕಾರಿ ಪ್ರಶ್ನೆ ಏನು ಅಂದ್ರೆ ಯಾವ್ದೇ ಅಧಿಕಾರಿಗಳು ಅಲ್ಲಿ ಹೋಗ್ತಾ ಇಲ್ಲ. ಯಾಕೆ ಯಾವ್ದೇ ಒಬ್ಬ ಅಧಿಕಾರಿನೂ ಆ ಜಾಗಕ್ಕೆ ಹೋಗಿ ಯಾಕಪ್ಪ ಇಲ್ಲಿ ಫುಟ್ಪಾತ್ ಬಿಟ್ಟಿದ್ಯಾ ಅಂತ ಕೇಳೋದು ಇದಿಲ್ಲ. ಓಕೆ, ಈಗ ಶಿವಾಜಿ ನಗರಲ್ಲಿ ಮಾಡಿ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಅಷ್ಟೊಂದು ಫುಟ್ಪಾತ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಅವ್ರವ್ರು ಯಾರೋ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇದನ್ನು ಶುರು ಮಾಡಿದ್ದಾರೆ. ನೆಕ್ಸ್ಟ್ ಶ್ರೀರಾಮ್ಪುರದ ಸರದಿ ಬಂದಾಗ ಶ್ರೀರಾಮ್ಪುರದಲ್ಲೂ ಕೂಡ ಈ ಕಾರ್ಯ ಆಗುತ್ತೆ. ಹೌದು, ಅಲ್ಲ ನಾನು ಹೇಳಿದ್ರೆ ನಾವು ಕಾಮನ್ ಮ್ಯಾನ್ ಮೀಡಿಯಾ ಅವರು ಅದನ್ನ ಫೋಕಸ್ ಮಾಡಿ ಅದೊಂದು ಒಂದನ್ನ ತೋರಿಸಿದ್ರೆ ಅವ್ರಿಗೆ ಏರಿಯಾ ಯಾಕೆ ಗೊತ್ತಾಗುತ್ತೆ, ನೀವು ಎಂಟ್ರಿ ಕೊಟ್ರೆ ಗೊತ್ತಾಗುತ್ತೆ ಅದೊಂದು. ಆಮೇಲೆ ಇನ್ನೊಂದು ನಮ್ಮ ಇದು RR ಚೌಕಿ ಜಂಕ್ಷನ್ ಇದೆ, ಆ ಜಾಗದಲ್ಲಿ BBMP ಇದೆ, ಅದು ಸ್ಕೂಲ್ ಇದೆ. ಆ ರೋಡ್ ಅಲ್ಲಿ ನೋಡಿ 2 ಸೈಡ್ ಪಾರ್ಕಿಂಗ್ ಮಾಡ್ತಾರೆ. 2 ಸೈಡ್ ಇವತ್ತು ಪಾರ್ಕಿಂಗ್. ಸುರೇಶ್ ಕುಮಾರ್ ವಾರ್ಡ್ ಬರುತ್ತೆ ಅಲ್ಲಿ, MLA ಸುರೇಶ್ ಕುಮಾರ್ ವಾರ್ಡ್ ಬರುತ್ತೆ. ನಾವು ಹಿಂದೆ ಇನ್ಸ್ಪೆಕ್ಟರ್ ಪ್ರಶ್ನೆ ಮಾಡಿದ್ವಿ, ಸರ್ ಇದು ಯಾಕೆ 2 ಸೈಡ್ ಪಾರ್ಕಿಂಗ್ ಬರುತ್ತೆ, 1 ಸೈಡ್ ಮಾಡ್ಬೋದಲ್ಲ ಸರ್ ಅಂದ್ರೆ ಬಿಡ್ರಿ ಅದ್ ಮಾತಾಡ್ರಿ ಅಂದ್ರು ಒಂದು 5 ನಿಮಿಷದ ಮುಂಚೆ. ಎಸ್ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ, ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನಾವು ಮಾತನಾಡ್ತಾ ಇದ್ದೀವಿ ಈ ಬೀದಿ ಬದಿ ವ್ಯಾಪಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಬ್ಬ ಅತಿಥಿ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಉದ್ಯಮಿ ಮತ್ತು ದಲಿತ ಮುಖಂಡರಾಗಿರುವಂತಹ ಸುರೇಶ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸುರೇಶ್ ರಾಜ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಅವಾಗಲಿಂದ ಮಾತನಾಡ್ತಾ ಇದ್ದೀವಿ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಇಂಥದ್ದೊಂದು ಕ್ರಮ ಆಗ್ತಾ ಇದೆ ಜುಲೈ 1ನೇ ತಾರೀಕಿನಿಂದ ಅಂತ. ಸುರೇಶ್ ರಾಜ್ ಅವರು ಒಪ್ತಾರಾ ಅಥವಾ ವಿರೋಧ ಮಾಡ್ತಾರಾ ಇದನ್ನು? ಖಂಡಿತ 100ಕ್ಕೆ 100 ಭಾಗ ನಾನು ಇದನ್ನ ಒಪ್ತೀನಿ. ನಮ್ಮ ಸಿಟಿ ಚೆನ್ನಾಗಿರಬೇಕು, ಕ್ಲೀನಾಗಿರಬೇಕು, ನೀಟಾಗಿರಬೇಕಂದ್ರೆ ಇದು ಮಾಡಲೇಬೇಕು. ಇದು ಫಸ್ಟ್ ಇರೋಂಥ ಮುಖ್ಯಮಂತ್ರಿಗಳೇ ಮಾಡಬೇಕಾಗಿತ್ತು. ಯಾರು ಅಧಿಕಾರಿಗಳು ಫಸ್ಟೇ ಕೊಡಬಾರ್ದಾಗಿತ್ತು. ಫಸ್ಟೇ ಕೊಡಬಾರ್ದಾಗಿತ್ತು. ಇವತ್ತು ಅಲ್ಲಿರೋರೆಲ್ಲ ಊರ್ಕೊಂಡು ರೋಲ್ ಕಾಲ್ ಕೊಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಅವ್ರಿಗೆಲ್ಲ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿ ಲೋಕಲ್ನಲ್ಲಿ ಅಥವಾ ಯಾರೇ ಒಂದು ಸಂಘಟನೆ ಆಗಿರಲಿ, ಒಳ್ಳೆ ಸಂಘಟನೆಗಳಿದೆ. ಜನರ ಪರವಾಗಿ, ನಾಡಿನ ಪರವಾಗಿ, ದೇಶದ ಪರವಾಗಿ ಹೋರಾಟ ಮಾಡೋಂಥ ಸಂಘಟನೆಗಳಿದೆ. ಇವೆಲ್ಲ ನಕಲಿ ಸಂಘಟನೆಗಳು. ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಯಾವತ್ತು ನೋಡಿ ಇವತ್ತು ಬಂದ್ಬಿಟ್ಟು ತಾವು ಹೇಳಿದ್ರಿ ಪರಿಹಾರ ಯಾಕೆ ಕೊಡಬೇಕು? ಇಲ್ಲಿಗೆಲ್ಲ ಮಾಡೋರಿಗೆ ಪರ್ಯಾಯ ವ್ಯವಸ್ಥೆ ಕೊಡಬೇಕು ಅಂತ. ಪರಿಹಾರ ವ್ಯವಸ್ಥೆ ಕೊಡೋಣ. ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ಎಷ್ಟೋ ಅಂಗಡಿಗಳು ಬಂದ್ಬಿಟ್ಟು ಟ್ಯಾಕ್ಸು, ಬಿಲ್ಡಿಂಗು, ಲೋನು ಎಲ್ಲ ತೊಗೊಂಡು ಅಂಗಡಿಗಳು ಹಾಕ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಶೋರೂಮು, ಚಿಕ್ಕದು ಸಣ್ಣದು ಹಾಕ್ಕೊಂಡಿರ್ತಾರೆ. ಅವ್ರ ಅಂಗಡಿ ಮುಂದ್ಗಡೆ ಇವ್ರು ಹೋಗಿ ಇಟ್ಕೊಂಬಿಟ್ರೆ ಏನು ವ್ಯವಸ್ಥೆ, ಏನು ಕರೆಕ್ಟಾಗಿರುತ್ತೆ, ನ್ಯಾಯವಾಗಿದೆ, ಕಾನೂನುಬದ್ಧವಾಗಿದೆ ಅಂತ ಅದರಲ್ಲಿ ಇಟ್ಕೊಂಬಿಟ್ಟು ಅಂಬೇಡ್ಕರ್ ಫೋಟೋ ಹಾಕ್ಕೊಳ್ಳೋದು ಏನು ಕರೆಕ್ಟು? ಅದು ಯಾವುದೇ ಒಂದು ಇದಕ್ಕೆ ಅಂಬೇಡ್ಕರ್ ಫೋಟೋ ಅಲ್ಲಿ ಹಾಕ್ಲೇಬಾರ್ದು. ಓಕೆ, ಅದೇನೋ ನ್ಯಾಯವಾಗಿ ಕರೆಕ್ಟಾಗಿದೆ ಅಂದರೆ ಹಾಕ್ಕೊಳ್ಳಿ. ಅಷ್ಟು ಅಭಿಮಾನಿ ಇರೋರು ಬಂದ್ಬಿಟ್ಟು ಅವ್ರ ಮನೇಲಿ ಹಾಕ್ಕೊಳ್ಳಿ ಫೋಟೋ. ಅವ್ರ ಕೈ ಮೇಲೆ ಹಚ್ಚೋಡಿಸ್ಕೊಳ್ಳಿ, ಹೃದಯದ ಮೇಲೆ ಹಚ್ಚೋಡಿಸ್ಕೊಳ್ಳಿ, ಎದೆ ಮೇಲೆ ಹೊಡ್ಸ್ಕೊಳ್ಳಿ. ಅದು ಬಂದ್ಬಿಟ್ಟು ಯಾವುದೇ ಕ್ಯಾಸ್ಟ್ ಆಗಿದ್ದರೂ ಕೂಡ ಅಂಬೇಡ್ಕರ್ ಫೋಟೋ ಹಾಕ್ಕೊಂಬಿಡೋದು. ಇದು ಅಂಬೇಡ್ಕರ್ ಫೋಟೋ ಹಾಕ್ಕೊಂಬಿಟ್ರೆ ಯಾರು ಬಂದು ಕೇಳಲ್ಲ ಅಂತ. ಓಕೆ, ಇದು ಅಧಿಕಾರಿಗಳು ಕೂಡ ಒಂದು ಸ್ವಲ್ಪ ಭಯ ಆಗುತ್ತೆ. ನೋಡಿ, ಇವತ್ತಿಂದ CM DCM ಇವತ್ತು ಇಷ್ಟು ಒಳ್ಳೆ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂದರೆ ಇದಕ್ಕೆ ಒಂದು ಕಿಚ್ಚಿರಬೇಕು, ಆ ಧೈರ್ಯ ಇರಬೇಕು. ಅದು ಮಾಡ್ತಾಯಿದ್ದಾರೆ. ಕ್ಲೀನ್ ಸಿಟಿ ಮಾಡ್ತಾಯಿದ್ದಾರೆ. ಕ್ಲೀನ್ ಸಿಟಿ ಮಾಡೋದ್ರಲ್ಲಿ ಯಾರಿಗೇನು ತೊಂದರೆ?
ಸರ್ ನೀವು ಹೇಳ್ತಾ ಇದ್ದೀರಿ ಕ್ಲೀನ್ ಸಿಟಿ ಮಾಡ್ತಿದ್ದಾರೆ ಇತ್ಯಾದಿ ಇತ್ಯಾದಿ ಅಂತ. ಬಟ್ ಸುಪ್ರೀಂ ಕೋರ್ಟ್ನ ಪ್ರಕಾರ ಸಂವಿಧಾನದ ವಿಧಿ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಜಿ ಪ್ರಕಾರ ಬೀದಿ ಬದಿ ವ್ಯಾಪಾರ ಮಾಡೋದು ನಾಗರಿಕರ ಮೂಲಭೂತ ಹಕ್ಕಾಗಿದೆ. ಈ ಹಕ್ಕಿನ ಉಲ್ಲಂಘನೆ ಆಗುತ್ತಲ್ಲ? ನೋಡಿ, ಈಗ ಸುಪ್ರೀಂ ಕೋರ್ಟ್ ಯಾರೇ ಆದರೂ ಕೂಡ ಹೋಗಿ ಇಟ್ಕೊಂಬಿಡಿ ಅಂತ ಹೇಳಲ್ಲ. ಅದು ಹೋಗ್ಬಿಟ್ಟು BBMP-ನಲ್ಲಿ ಆಗಲಿ ಹೋಗಿ ಪರ್ಮಿಷನ್ ತಗೋಬೇಕು, ಇಲ್ಲಿ ಇಡಬಹುದಾ ಇಡಬಾರ್ದ ಅಂತ. ಅಲ್ಲಿ ಇಟ್ಟರೆ ಕೂಡ ಬಂದ್ಬಿಟ್ಟು ಅವರು 50 ರೂಪಾಯಿ 100 ರೂಪಾಯಿ ತಿಂಗಳಿಗೆ ಅವರು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಅವ್ರ ID ಕಾರ್ಡ್ ಕೊಡಬೇಕಾಗತ್ತೆ, ಅವರೆಲ್ಲ ಏನು ಎಲ್ಲಿದ್ದಾರೆ ಏನಿದ್ದಾರೆ ಏನು ಮಾಡ್ತಾರೆ ಅದೆಲ್ಲ ಹೋಗ್ಬಿಟ್ಟು ಕೊಟ್ಟು ಆಮೇಲೆ ಅಲ್ಲಿ ಅವರು ಒಂದು ಜಾಗ ತೋರಿಸಿ ಅಲ್ಲಿ ಇಡಬೇಕಾಗತ್ತೆ. ಇವ್ರು ಎಲ್ಲಿ ಇಷ್ಟ ಇದೆ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ. ಈಗ ಸಿಂಪಲ್ಲು, ಯಾರೋ ಒಬ್ಬ ಬಂದ್ಬಿಟ್ಟು ಇಡ್ಲಿ ವಡೆ ಏನೋ ಮಾರ್ತಾರೆ ಅಥವಾ ಸ್ವೀಟ್ ಮಾಡ್ತಾರೆ, ಅದ್ರಲ್ಲಿ ಏನೋ ಕಲಸಿ ಏನೋ ಮಾಡಿಬಿಡ್ತಾರೆ ಅಂತ ಇಟ್ಕೊಳ್ಳಿ. ಪಾಕಿಸ್ತಾನದಿಂದ ಬೇರೆ ದೇಶದಿಂದ ಏನೋ ಬಂದು ಮಾರಿಬಿಟ್ಟು ನಾಳೆ ದಿವಸ ಅಲ್ಲಿ ಬರಲ್ಲ. ಎಷ್ಟೋ ಜನ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಆದರೆ ಯಾರು ಹುಡ್ಕೊ ಹೋಗ್ತಾರೆ? ನೀವು ಹೇಳ್ತಾ ಇರೋ ಫುಡ್ ಟೆಸ್ಟ್ ಕೂಡ ಆಗಲ್ಲ, ಹೆಚ್ಚು ಕಡಿಮೆ ಏನೂ ಆಗಲ್ಲ, ಅವ್ನಿಗೇನೂ ಇರಲ್ಲ, ಅತಪತ ಏನೂ ಇರಲ್ಲ, ಆಧಾರ್ ಕಾರ್ಡು ಇರಲ್ಲ, ಬರ್ತಾನೆ ಮಾರ್ತಾನೆ ಹೋಗ್ತಾನೆ. ನಾಳೆ ದಿವಸ ಏನೋ ಪಬ್ಲಿಕ್ಗೆ ಸಿಟಿಸನ್ಸ್ಗೆ ಏನೋ ಹೆಚ್ಚು ಕಮ್ಮಿ ಆಯ್ತದೆ, ಯಾರು ಜವಾಬ್ದಾರಿ? ಸ್ಥಳೀಯ ಪೊಲೀಸರೆಲ್ಲ ಶಾಮಿಲ್ ಇರ್ತಾರಂತ ಇದರಲ್ಲಿ. ನೋಡಿ ಸರ್, ಈಗ ಬಂದ್ಬಿಟ್ಟು ಇರ್ತಾರೆ ಇರಲ್ಲ ಅದು ನಮಗೆ ಅಲ್ಲ. ಈಗ ಬೇಕಾಗಿರೋದು ಫುಟ್ಪಾತ್ನಲ್ಲಿ ನಾವು ಮಾಡಬೇಕಾ ಮಾಡಬಾರ್ದು? ಅಲ್ಲ, ನೀವು ಹೇಳ್ತಾ ಇರೋದು ಫುಡ್ ಟೆಸ್ಟ್ ಆಗಲ್ಲ, ಅದರಿಂದ ಸಮಸ್ಯೆ ಆಗುತ್ತಿದೆ ಅನ್ನೋ ಕಾರಣಕ್ಕಾಗಿ ನಾನು ಈ ಪ್ರಶ್ನೆ ರೇಸ್ ಮಾಡ್ತಾ ಇದ್ದೀನಿ. ಸ್ಥಳೀಯ ಮಟ್ಟದ ಅಧಿಕಾರಿಗಳ ಸಹಕಾರ ಇಲ್ಲದೆ ಇದೆಲ್ಲವೂ ಕೂಡ ನಡೆದು ಬಿಡುತ್ತಾ? ನೋಡಿ ಸರ್, ಸಣ್ಣ ಪುಟ್ಟವ್ರು ಮಾಡ್ಬೋದು. CM ತಗೊಳ್ತಾರ ಅಥವಾ DCM ತಗೊಳ್ತಾರ ಅಥವಾ ಯಾರನ್ನ ಕಮಿಷನರ್ ಬಂದು ತಗೊಳ್ತಾರೆ, ಯಾರಿಲ್ಲ. ಸಣ್ಣ ಪುಟ್ಟ ಯಾರು ಪೊಲೀಸ ಅಥವಾ ಏನೋ ಅದು ನಾವು ನೋಡಿಲ್ಲ ಹೇಳ್ಬಾರ್ದು. ಓಕೆ ತಗೊಳ್ತಾರೋ ತಗೊಳ್ಳಲ್ವ ಅದು ಪ್ರಶ್ನೆ ಅಲ್ಲ. ಇಲ್ಲಿ ನಾವು ಬಂದ್ಬಿಟ್ಟು ಫುಟ್ಪಾತ್ನಲ್ಲಿ ಇರೋಂಥವ್ರನ್ನ ಎತ್ತಬಾರ್ದು ಅಂತ ಎತ್ತಬೇಕು. ಈ ಅವ್ರು ಅಲ್ಲೇ ಇದ್ರೆ ಇವತ್ತು ಫುಟ್ಪಾತ್ನಲ್ಲಿ ಇದ್ದಾರೆ, ನಾಳೆ ರೋಡಿಗೆ ಬರ್ತಾರೆ. ನಾಳೆ ಯಾರು ಬಂದ್ಬಿಟ್ಟು ಬಿಲ್ಡಿಂಗ್ ಕಟ್ಟಲ್ಲ, ಪ್ಲ್ಯಾನ್ ಮಾಡಿಸಲ್ಲ, ಕಮರ್ಷಿಯಲ್ಲು ಲೈಸೆನ್ಸ್ ತಗೊಳ್ಳೋ ಏನಿಲ್ಲ, ಅವರೆಲ್ಲ ಬಿಟ್ಬಿಟ್ಟು ಬಂದು ಫುಟ್ಪಾತ್ನಲ್ಲಿ ಇಟ್ಕೊಳ್ತಾರೆ. ಬಟ್ ಹಿಂಗೆ ತೆಗೆಯುವಂತಹ ಮೊದಲು ಒಂದು ಸರ್ವೆ ಆಗಬೇಕು, ಸರ್ವೆ ಆದ ನಂತರ ಇವರನ್ನ ತೆರವುಗೊಳಿಸಬೇಕು. ಯಾವ ಸರ್ವೆನೂ ಆಗಿಲ್ಲ ಬೆಂಗಳೂರಲ್ಲಿ. ಸರ್, ಇಲ್ಲಿ ಫುಟ್ಪಾತು ರೋಡು ಕ್ಲೀನ್ ಆಗಿದೆ, ಅದಕ್ಕೇನು ಸರ್ವೆ? ಅದೆಲ್ಲ ಏನ್ ಬೇಕು ಸರ್ವೆ? ಈಗ ಫುಟ್ಪಾತ್ ಸರ್ 2014ರಲ್ಲಿ ಒಂದು ಕಾಯ್ದೆ ಬಂದಿದೆ, ಅವರಿಗೆ ಆಗಿರುವಂತಹ ಒಂದು ಕರ್ತವ್ಯಗಳಿದೆ, ಅವ್ರದ್ದೇ ಆದಂತಹ ಕೆಲವೊಂದಿಷ್ಟು ಹಕ್ಕುಗಳಿದೆ. ಆ ಹಕ್ಕಿನ ಅಡಿಯಲ್ಲಿ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ನೋಡಿ, ಮತ್ತೆ ಹೇಳ್ತೀನಿ, ಸುಪ್ರೀಂ ಕೋರ್ಟು ಆರ್ಡರ್ ಇದೆ, ಕ್ಲೀನಾಗಿ ನೋಡ್ಕೊಳ್ಳಿ. ಹೋಗ್ಬಿಟ್ಟು ಪರ್ಮಿಷನ್ ತಗೊಂಬರಲೇಬೇಕು. ಯಾವುದೇ ಅಲ್ಲಿ ಬಂದ್ಬಿಟ್ಟು ಕಾರ್ಪೊರೇಷನ್ ಆಗಲಿ BBMP ಆಗಲಿ ಅಥವಾ ವಿಲೇಜ್ ಪಂಚಾಯತಿನಲ್ಲಾಗಲಿ ಪರ್ಮಿಷನ್ ತಗೊಂಬಂದು ಅವ್ರದ್ದು ಐಡೆಂಟಿ ಕಾರ್ಡ್ ಎಲ್ಲ ಕೊಟ್ಟು ಏನು ಮಾಡ್ತಾರೆ ಏನಿಲ್ಲ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅದೆಲ್ಲ ಪರ್ಮಿಷನ್ ಇರುತ್ತೆ, ಅದು ತಗೊಂಬಂದು ಕೊಟ್ಟರೆ ಮಾತ್ರ ಅಲ್ಲಿ ಇಡ್ಬೋದು. ಏಕಾಏಕಿ ಬಂದು ಯಾರು ಇಡಲಿಕ್ಕೆ ಆಗೋದು ಇಲ್ಲ, ಮಾಡಬಾರದು. ಎಸ್ ಸರ್, ಬರ್ತೀನಿ. ತಾಯ್ನಾಡು ರಾಘವೇಂದ್ರ ಅವರೇ, ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರುವಂತಹ ಮೊದಲು 2023ರಲ್ಲಿ ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿದ್ರು. ಹೀಗಾಗಿ ನಾವೆಲ್ಲ ಅವ್ರಿಗೆ ವೋಟ್ ಮಾಡಿದ್ವಿ. ಇವತ್ತು ನಮ್ಮ ವಿರುದ್ಧವೇ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಅನೇಕ ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ನಾವು ನಿಮ್ಮನ್ನು ನಂಬಿ ವೋಟ್ ಹಾಕಿದ್ವಿ, ನಮಗೊಂದು ರಕ್ಷಣೆ ಕೊಡ್ತೀರಿ ಅಂತ. ಬಟ್ ನಮ್ಮಲ್ಲಿ ಇವತ್ತು ನೀವು ಒಕ್ಕಲೆಬ್ಬಿಸ್ತಾ ಇದ್ದೀರಿ ಅನ್ನುವಂಥ ಆಲೋಚನೆಯಲ್ಲಿ ಅನೇಕ ಬೀದಿ ಬದಿ ವ್ಯಾಪಾರಸ್ಥರು. ಅವರು ಎಲ್ಲಿನೂ ನಿಲ್ತೇವೆ ಅಂತ ಹೇಳಿಲ್ಲ, ಎಲ್ಲರಿಗೂ ಭಾಗ್ಯ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಹಾಗೆ ಅಂತೇಳಿ ಜನಗಳ ಜೊತೆ ನಿಂತವ್ರೆ. ಇವಾಗ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇದ್ದಾರೆ, ಜನರ ಹಿತಾಸಕ್ತಿಯಾಗಿ ನಿಂತಿದ್ದಾರೆ. ಆಮೇಲೆ ನೋಡಿ, ಇನ್ನೊಂದು ದುರಂತ ಅಂದರೆ ಇದೆ ಬೀದಿ ವ್ಯಾಪಾರಿಗಳ ಒಂದು ಗಲಾಟೆಯಲ್ಲಿ. ಏನು ಮೊನ್ನೆ ಶಿವಾಜಿನಗರದಲ್ಲಿ ಕನ್ನಡದ ಶಾಲೆ ಹಾಕ್ಕೊಂಡು ಕನ್ನಡ ರಾಜ್ಯಾಧ್ಯಕ್ಷ ಒಬ್ಬನು ಕನ್ನಡದ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು, ಇವಾಗ ನಾವೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಇವತ್ತೇನಾಗಿದೆ, ಬರೀ ಬೀದಿ ವ್ಯಾಪಾರಿಗಳು ಅಲ್ಲೂ ಕೂಡ ಕೂಲಿ ಕಾರ್ಮಿಕರಾಗಿದ್ದಾರೆ. ಈ ಒಂದು ಘಟನೆ ನೋಡಿದಾಗ ಹೇಗೆ ಅಂದರೆ, ಒಬ್ಬ ಮುಖಂಡಂದು 20 ಅಂಗಡಿ ಇರುತ್ತೆ, ಅವ್ರನ್ನ ಬಾಡಿಗೆಗೆ ಅಂತ ಬಿಟ್ಟಿರ್ತಾನೆ, ಅವರಿಗೆ ದಿನ ಬಡ್ಡಿ ದುಡ್ಡನ್ನ 500 ರೂಪಾಯಿ ಕೊಟ್ಟು 1000 ರೂಪಾಯಿ ವಸೂಲಿ ಮಾಡ್ತಾನೆ. ಈ ರೀತಿಯ ಒಂದು ಘಟನೆ ಆದಾಗ ಅದಾದ ನಂತರ ಒಂದು ಅಮಾಯಕ ನಮ್ಮ ಪಾಪ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಇಷ್ಟು ದೊಡ್ಡ ಹಲ್ಲೆಗಳು, ಅದನ್ನು ಇವರಿಗೆ ಏನಂದರೆ ಅಲ್ಲಿ ನೋಡಿ, ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಓಡೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತಾನೆ, ಕನ್ನಡದ ಸೆಲ್ಲೆ ಹಾಕ್ಕೊಂಡು ವಿಡಿಯೋ ಮಾಡ್ತಾನೆ. ಏನಂತ ಹೇಳ್ತಾನೆ, ನಾವು ಒಂದು ಕನ್ನಡ ಧ್ವಜವನ್ನು ತೆರವು ಮಾಡ್ತಾಯಿದ್ರು, ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದರು, ನಮಗೆ ಅವಾಚ್ಯ ಶಬ್ದಗಳಿಂದ ಬೈದರು, ಹಾಗಾಗಿ ನಾನು ಹಲ್ಲೆ ಮಾಡಿದೆ ಅಂತ. ಅಪ್ಪ, ನೀನು ಎಲ್ಲಾದರೂ ಒಂದು ಕಡೆ ನೋಡಿ ಹೊಡಿತಾ ನೀವೇ ನೋಡ್ತಾ ಇದ್ರ, ಎಲ್ಲೂ ಕೂಡ ಕನ್ನಡ ಧ್ವಜವನ್ನು ತೆರವು ಮಾಡಿದ್ದಾಗಲಿ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾಗಲಿ ಎಲ್ಲೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಈ ಥರ ಒಂದು ಸಂಘಟನೆ, ದುರಂತ ಸಂಘಟನೆಗಳಿರೋದ್ರಿಂದ ನಾವು ಕನ್ನಡ ಪರ ಸಂಘಟನೆಯವರಿಗೂ, ಒಂದು ಸ್ವಚ್ಛವಾಗಿ ಕನ್ನಡ ಪರ ಸಂಘಟನೆ ಮಾಡೋರಿಗೂ
ಇವರಿಂದ ಕೆಟ್ಟ ಹೆಸರುಗಳು ಬರ್ತಾ ಇದೆ. Yes, sir. ನೋಡಿ, ಅವನು ಒಬ್ಬ ರಾಜ್ಯಾಧ್ಯಕ್ಷ ಆಗಿ ಚೇರ್ಗಳು ತಗೊಂಡು ಹೊಡಿತಾವನೆ. ಅಲ್ಲ ರೀ, ನಾವೊಂದು ಸಂಘಟನೆನ ರಿಜಿಸ್ಟರ್ ಮಾಡಬೇಕಾದಾಗ ನಮಗೆ ಒಂದು ಸಂವಿಧಾನವಾಗಿ ನಾವು ಈ ಸಂವಿಧಾನಬದ್ಧವಾಗಿ ನಾವು ಒಂದು ಸಂಘಟನೆ ಕಟ್ತೇವೆ, ಜನಗಳಿಗೆ ನ್ಯಾಯ ಹೇಳ್ತೇವೆ, ಡಾಕ್ಟರ್ ಅಂಬೇಡ್ಕರ್ ಬರೆದಿದ್ದ ಸಂವಿಧಾನ ತಿಳಿ ಹೇಳ್ತೇವೆ ಅಂತ ಸಂಘಟನೆ ರಿಜಿಸ್ಟರ್ ಮಾಡ್ಕೊತೇವೆ. ಅಂಥವ್ರು ಕಾನೂನನ್ನು ಕೈಗೆತ್ತಿಕೊಂಡು ಅದಕ್ಕೆ ಒಂದಿಷ್ಟು ಜನ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಸರ್, ಬರ್ತೀನಿ, ಮಾತನಾಡೋಣ ಈ ವಿಚಾರ ಬಗ್ಗೆ ಮಾತನಾಡೋಣ. ಈ ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ ಬೀದಿ ಬದಿ ವ್ಯಾಪಾರಸ್ಥರ ಗೋಳು ಮತ್ತು ಸಾರ್ವಜನಿಕರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳ ಬಗ್ಗೆ, ಬೀದಿ ಬದಿ ವ್ಯಾಪಾರಸ್ಥರ ಗೋಳಿನ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆಯೂ ಕೂಡ. ಸುರೇಶ್ ರಾಜ್ ಅವರು, ನೀವು ಅವಾಗಲೇ ಹೇಳ್ತಾ ಇದ್ರಿ ಈ ಕ್ರಮ ಸರಿಯಾಗಿದೆ, ಕ್ಲೀನ್ ಸಿಟಿ ಆಗಬೇಕು ಇತ್ಯಾದಿ ಇತ್ಯಾದಿ ಅಂತ. ಬಟ್ ಕೇಂದ್ರ ಸರ್ಕಾರ ಈ ಅನೇಕ ಬೀದಿ ಬದಿ ವ್ಯಾಪಾರಿಗಳಿಗೆ, ಲಕ್ಷಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವ ಉದ್ಯೋಗ ಒಂದು ಯೋಜನೆಯ ಅಡಿಯಲ್ಲಿ ಈಗಾಗಲೇ ಲಕ್ಷಾಂತರ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಆ ಸಾಲದಿಂದ ಅನೇಕ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಹೀಗೆ ತೆರವು ಮಾಡಿದರೆ ಆ ಸಾಲವನ್ನು ಕಟ್ಟೋದು ಹೆಂಗೆ ಅನ್ನೋ ಪ್ರಶ್ನೆ ಬರಲ್ವಾ? ನೋಡಿ ಸರ್, ಈಗ ಬಂದ್ಬಿಟ್ಟು ಸಾಲ ಕೊಟ್ಟಿದ್ದಾರೆ, ಸಾಲ ಕೊಟ್ಬಿಟ್ಟು ರೋಡ್ನಲ್ಲಿ ನೀವು ಮಾಡಿ, ಫುಟ್ಪಾತ್ನಲ್ಲಿ ಮಾಡಿ ಅಂತ ಯಾರು ಅಲ್ಲ, ಕೊಟ್ಟಿಲ್ಲ. ಅದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊಟ್ಟಿರೋ ಸಾಲ. ಅದು ಮಾರ್ಕೆಟ್ ಇದೆ, ಮಾರ್ಕೆಟ್ನಲ್ಲಿ ಇಟ್ಕೊಳ್ಳಿ ಅಂತ. ಯಾವುದೇ ಬಂದ್ಬಿಟ್ಟು ಕಮರ್ಷಿಯಲ್ಲು ಅಥವಾ ಯಾವುದೇ ಜನಗಳು ಓಡಾಡೋಂಥ ಜಾಗದಲ್ಲಿ ಈಗ ಬೀದಿನಲ್ಲಿ ಇಟ್ಬಿಟ್ರೆ ಜನಗಳೆಲ್ಲಿ ಓಡಾಡೋದು? ಕರೆಕ್ಟು. ಎಲ್ಲಿ ಓಡಾಡಬೇಕು ಅವರು ರೋಡ್ನಲ್ಲಿ ಓಡಾಡ್ಬೇಕು. ರೋಡಲ್ಲಿ ಏನೋ ಆಕ್ಸಿಡೆಂಟ್ ಆದರೆ, ರೋಡ್ನಲ್ಲಿ ಆಕ್ಸಿಡೆಂಟ್ ಆದರೆ ಯಾರು ಜವಾಬ್ದಾರಿ? ಫುಟ್ಪಾತ್ ಇರೋದು ಜನಗಳು ಓಡಾಡೋಕ್ಕೆ, ಇವರು ಬಂದ್ಬಿಟ್ಟು ಅಂಗಡಿಗಳು ಇಟ್ಕೊಳ್ಳೋಕ್ಕಲ್ಲ. ಒಂದು ಇಲ್ಲಿ ಬಂದ್ಬಿಟ್ಟು ದೊಡ್ಡ ಮಾಫಿಯಾ ನಡೀತಾ ಇದೆ. ಹೆಂಗೆ ಈ ಮಾಫಿಯಾ ಹೆಂಗಂದರೆ, ಒಬ್ಬ ಎಲ್ಲೋ ಲೋಕಲ್ಲು ರೌಡಿ ಏನೋ ಸಣ್ಣ ಪುಟ್ಟ ಒಂದು ಸಂಘಟನೆ ಹೆಸರು ಇಟ್ಕೊಂಡ್ಬಿಡ್ತಾನೆ. ಅವನು ಸ್ವಾರ್ಥಕ್ಕೋಸ್ಕರ, ಜನರಿಗೋಸ್ಕರ, ನಾಡಕ್ಕೋಸ್ಕರ, ಜನರ ಪರವಾಗಿ ಕೆಲಸ ಮಾಡೋಕ್ಕಲ್ಲ, ಅವನು ಸ್ವಾರ್ಥಕ್ಕೋಸ್ಕರ ಒಂದು ಸಂಘಟನೆ ಇಟ್ಕೊಂಡು ಏನು ಮಾಡ್ತಾನೆ, 10,000 ರೂಪಾಯಿ ಯಾರೋ ಊರಿಂದ ಬರ್ತಾರೆ, ಬಡವರು ಅಥವಾ ರೈತರು ಯಾರೋ ಒಬ್ಬರು ಬರ್ತಾರೆ, ಅವ್ರಿಗೆ 10,000 ರೂಪಾಯಿ ಕೊಡೋದು. ಅವ್ರಿಗೆ ಅಲ್ಲೇ 10,000 ರೂಪಾಯಿ ಅವನ ಹತ್ರನೇ ಹೋಗ್ಬಿಟ್ಟು ಕೆಲವೊಂದು ಥಿಂಗ್ಸ್, ಬೆಳಿಗ್ಗೆ ತರಕಾರಿ ಬರುತ್ತೆ, ಫ್ರೂಟ್ಸ್ ಬರುತ್ತೆ, ವೆಜಿಟೇಬಲ್ಸ್ ಬರುತ್ತೆ, ಅಥವಾ ಸ್ವೀಟು, ಬೊಂಬೆಗಳು, ಮಕ್ಕಳು ಆಟ ಆಡೋದು. ಅವನೇ ಇನ್ವೆಸ್ಟ್ ಮಾಡ್ತಾನೆ, ಅವನೇ ದುಡ್ಡು ಕೊಡ್ತಾನೆ. ಸಂಜೆ ಆದರೆ 12,000 ರೂಪಾಯಿ ಕೊಟ್ಬಿಡ್ಬೇಕು ಅವ್ರಿಗೆ. ಎಷ್ಟು? 12,000. 12,000 ಕೊಡ್ಬಿಟ್ಟು ಬೆಳಿಗ್ಗೆ 1,000 ರೂಪಾಯಿ ಎಕ್ಸ್ಟ್ರಾ ಕೊಡೋದು. ಬೆಳಿಗ್ಗೆ ಇನ್ವೆಸ್ಟ್ಮೆಂಟು 10,000, ಬರೀ 12 ಅವರ್ನಲ್ಲೇ 2,000 ರೂಪಾಯಿ ಲಾಭ. ಅದು ಅವ್ನಿಗೆ ಎಲ್ಲ ಪ್ರೊಟೆಕ್ಷನ್ ಅವನೇ ಕೊಡ್ತಾನೆ. ಯಾರು ಲೋಕಲಲ್ಲಿ ಇರ್ತಾರಲ್ಲ ರೌಡಿಗಳು, ಅವರೇ ಕೊಡ್ತಾರೆ. ಅವರೇ ಕೊಟ್ಟು ಅವ್ನಿಗೆಲ್ಲ ಮಾಡಿ ಅವ್ನು ಮಾರಿ ಅವನು 13,000, 14,000, 15,000 ಮಾಡ್ಕೊಳ್ತಾನೆ. ಮಾಡ್ಕೊಂಡು ಇವ್ರಿಗೆ 2,000 ರೂಪಾಯಿ ಹಾಕಿ ಕೊಟ್ಬಿಡ್ಬೇಕು. ಈ ಒಂದು ದೊಡ್ಡ ದಂಧೆ ನಡೀತಾ ಇದೆ. ಇದು ಮಾಡ್ತಾ ಇರೋದು ಎಷ್ಟು ಕ್ಲೀನ್ ಅಂದರೆ, ಇದು ಬಿಟ್ಟರೆ ತುಂಬ ದೊಡ್ಡ ಮಟ್ಟದಲ್ಲಿ ಇದು ಕರಪ್ಷನ್ ಆಗುತ್ತೆ, ಇದೊಂದು ದಂಧೆ ಆಗ್ಬಿಡೈತೆ. ಅದರಿಂದ CM ಅವರು ಅಥವಾ DCM ಅವರು ಇವತ್ತು ಇತ್ತೀಚೆಗೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು ಸರ್, 1,500 ಕಿಲೋಮೀಟರ್ ಜಾಗವನ್ನು ನಾವು ವ್ಯಾಪಾರಿ ಝೋನ್ ಅಂತ ಗುರುತಿಸ್ತಾ ಇದ್ದೀವಿ, ಅಲ್ಲಿ ವ್ಯಾಪಾರ ಮಾಡಿ, ಬೇರೆ ಪ್ರದೇಶಕ್ಕೆ ಬೇಡ ಅಂತ. ನೋಡಿ ಸರ್, ಇವತ್ತು ನಮ್ಮಲ್ಲಿ ಬೆಂಗಳೂರಿನಲ್ಲೇ ಎಷ್ಟೋ ಮಾರ್ಕೆಟ್ಗಳಿದೆ. ಓಕೆ, ಮಾರ್ಕೆಟ್ಗೆ ಹೋಗ್ತಾರೆ, ತೊಗೊಂಬರ್ತಾರೆ. ಓಕೆ, ಇವತ್ತಿನ ದಿವಸ ಬಂದ್ಬಿಟ್ಟು ಎಲ್ಲ ಫುಟ್ಪಾತ್ಗೆ ಬಂದುಬಿಟ್ರೆ ಅಂಗಡಿಗಳು ಏನಕ್ಕೆ, ಯಾಕೆ ಕಮರ್ಷಿಯಲ್ ಬೇಕು ನಮಗೆ? ಎಲ್ಲ ಫುಟ್ಪಾತ್ನಲ್ಲೇ ಇಟ್ಕೊಳ್ತಾರಲ್ಲ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಶೋರೂಮು, ಒಂದು ಅವನಿಗೆ ಗುರುತಿನ ಚೀಟಿ ಎಲ್ಲ ಇರುತ್ತೆ, ಟ್ಯಾಕ್ಸು, GST ಎಲ್ಲ ಇರುತ್ತೆ. ಎಲ್ಲ ಫುಟ್ಪಾತ್ನಲ್ಲೇ ಇಟ್ಕೊಂಬಿಟ್ರೆ ದೇಶ ಹೆಂಗೆ ನಡೆಯುತ್ತೆ? ನಾಳೆ ಹೆಂಗೆ ನಡೆಯುತ್ತೆ? ಎಷ್ಟು ಶುದ್ಧವಾಗಿರುತ್ತೆ? ಅವ್ರು ಬದುಕು ಕಟ್ಕೊಳ್ತಾರಲ್ಲ ನನ್ನ ಬೇಸಿಕ್ ಪ್ರಶ್ನೆ ಸರ್. ಬದುಕು ಫುಟ್ಪಾತ್ನಲ್ಲೇ ಇಟ್ಕೊಂಡು ಮಾಡ್ಬೇಕಂತ ಇಲ್ಲ. ಪಕ್ಕದಲ್ಲಿ ಒಂದು ಅಂಗಡಿ ತಗೊಳ್ಳಿ, ಸಾಮರ್ಥ್ಯ ಇಲ್ಲ, ಹೋಗಿ ಲೋನ್ ಸಿಗತ್ತಲ್ಲ ಮಾಡಿ, ನಿಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಮಾಡಿ, ಫ್ರೀಯಾಗೂ ಕೊಡುತ್ತೆ ಗೌರ್ಮೆಂಟ್, ಅಲ್ಲಿ ಹೋಗಿ ಮಾಡ್ಕೊಳ್ಳಿ. ಫುಟ್ಪಾತ್ನಲ್ಲೇ ನೀವು ಬಂದ್ಬಿಟ್ಟು ಇಲ್ಲಿ ಬಂದು ಎಲ್ರಿಗೂ ತೊಂದರೆನೇ. ನೋಡಿ, ಇವತ್ತು ಬಂದ್ಬಿಟ್ಟು ನೀವು ಅವಾಗಲೇ ಹೇಳಿದ್ರೆ ಇಲ್ಲಿ ಸುಲಭವಾಗಿ ಎಲ್ಲರಿಗೂ ಸಿಕ್ಬಿಡತ್ತೆ. ಅಲ್ಲಿ ಇಕ್ಕಿರೋದ್ರಿಂದ ಬರ್ತಾರೆ, ಅಲ್ಲಿ ಇಲ್ಲ ಅಂದರೆ ಎಲ್ಲಿ ಬರ್ತಾರೆ ಜನ? ಓಕೆ, ಅಲ್ಲಿರೋದ್ರಿಂದ ಬರ್ತಾರೆ. ಇವತ್ತು ಇಂದಿರಾ ಕ್ಯಾಂಟೀನ್ ಇದೆ, ಇಂದಿರಾ ಕ್ಯಾಂಟೀನಲ್ಲಿ ಹೋಗಿ ಊಟ ಮಾಡಿ, ಕಮ್ಮಿ ಸಿಕ್ಕತ್ತಂದರೆ. ಕಮರ್ಷಿಯಲ್ ಇದೆ. ನಮ್ಮ ದೇಶದಲ್ಲಿ 10 ರೂಪಾಯಿಗೂ ಇಡ್ಲಿ ಸಿಗುತ್ತೆ, 1 ರೂಪಾಯಿಗೂ ಸಿಗುತ್ತೆ, 50 ರೂಪಾಯಿಗೆ ಸಿಗುತ್ತೆ, 100 ರೂಪಾಯಿಗೆ ಸಿಕ್ಕಂಥ ಜಾಗನೂ ಇದೆ. ನಿಮ್ಗೆ ಎಲ್ಲೆಲ್ಲ ಅನುಕೂಲ ಇದೆ ಅಲ್ಲಿ ಹೋಗಿ ತಿನ್ನಿ. ಅದು ಬಿಟ್ಬಿಟ್ಟು ಫುಟ್ಪಾತ್ನಲ್ಲೇ ಬಂದ್ಬಿಟ್ಟು ತಿನ್ನಬೇಕು. ಫುಟ್ಪಾತ್ನಲ್ಲಿ ಇರೋರಿಗೆ ಯಾಕೆ ಎಂಕರೇಜ್ ಮಾಡ್ತೀರಾ ನೀವು? ಸಿಟಿನ ಯಾಕೆ ಹಾಳು ಮಾಡ್ತೀರಾ? ಜನರಿಗೆ ಯಾಕೆ ತೊಂದರೆ ಕೊಡ್ತೀರಾ? ವಯಸ್ಸಾದವರೆಲ್ಲ ಇರ್ತಾರೆ, ಅವರೆಲ್ಲ ನಡಿಬೇಕಂದ್ರೆ ಹೆಂಗೆ ನಡಿಬೇಕು? ಅವರು ಫುಟ್ಪಾತ್ನಲ್ಲೇ ನಡಿಬೇಕಲ್ವಾ? ರೋಡ್ನಲ್ಲಂತೂ ನಡೆಯೋಕ್ಕಾಗಲ್ಲ ಅಲ್ವಾ? ಫುಟ್ಪಾತ್ ಇರೋದು ನಡೀಲಿಕ್ಕೆ. ಓಕೆ, ಅದು ಬಂದ್ಬಿಟ್ಟು ಯಾವುದೇ ಬಂದ್ಬಿಟ್ಟು ಅಂಗಡಿ ಇಟ್ಟು ವ್ಯಾಪಾರ ಮಾಡಲಿಕ್ಕೆಲ್ಲ ಫುಟ್ಪಾತ್ ಇರೋದು. ನೀವು ಬರೋದಕ್ಕಿಂತ ಮೊದಲು ತಾಯ್ನಾಡು ರಾಘವೇಂದ್ರ ಅವ್ರಿಗೆ ಈ ಪ್ರಶ್ನೆ ನಾನು ಕೇಳಿದೆ, ಇವನ್ ನಿಮಗೂ ಕೂಡ ಕೇಳ್ತೀನಿ. ಜುಲೈ 1ನೇ ತಾರೀಕಿನಿಂದ 400 ಕಿಲೋಮೀಟ್ರು, 500 ಕಿಲೋಮೀಟ್ರ್ ಎಷ್ಟೋ ವ್ಯಾಪ್ತಿಯಲ್ಲಿ ಅವರು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಒನ್ಸ್ ಅಗೇನ್ ಇವತ್ತು ಅದೇ ಪ್ರದೇಶಕ್ಕೆ ಹೋದರೆ ತೆರವು ಮಾಡಿದಂಥ ಅಂಗಡಿಗಳು ತೆರವಾಗಿದೆ ಹೋಗಿದೆಯೋ ಅಥವಾ ಅಂಗಡಿಗಳು ವಾಪಸ್ ಶುರುವಾಗಿದ್ದನ್ನು ನೋಡ್ತಾ ಇದ್ದೇವೆ? ನೋಡಿ, ಈಗ ಬಂದ್ಬಿಟ್ಟು
ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊ ಬೇರೆ ಕಡೆ ಮಾರ್ಕೆಟ್ಗಳೆಲ್ಲ ಡೆವಲಪ್ ಮಾಡಿದ್ರೆ ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಅನುಕೂಲ ಆಗುತ್ತೆ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಈಗ ಉದಾಹರಣೆಗೆ MG ರೋಡಲ್ಲಿ ಎಲ್ಲೋ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿದ್ರು ಕೃಷ್ಣ ಬೈರೇಗೌಡರು ಅಂತ. ಹೀಗೆ ತೆರವಾಗಿದ್ದ ಜಾಗ ಹಾಗೆ ಉಳಿದಿದೆಯೋ, ತೆರವು ಮಾಡಿದಂತಹ ಜಾಗದಲ್ಲಿ ಪುನರಪಿ ಅಂಗಡಿಗಳು ಬಂದು ಶುರುವಾಗಿದೆಯಾ ಅಂತ ನನ್ನ ಪ್ರಶ್ನೆ. ನೋಡಿ, ಈಗ ಅಲ್ಲಿ ಮಾಡಲೇಬಾರ್ದು. ಈಗ ಮೊನ್ನೆ ಬಂದ್ಬಿಟ್ಟು ಯಾರು ಮೊನ್ನೆ ಗಾಡಿ ಆಯ್ತಲ್ಲ ಶಿವಾಜಿನಗರದಲ್ಲಿ, ಅವ್ರಿಗೆ ಗುಂಡಾ ಹಾಕಿದ್ರು. ಯಾಕೆ ಹಾಕಿದ್ರು ಅಂದರೆ ಇನ್ನು ಯಾರು ಮಾಡಬಾರ್ದು ಅಂತ. ಇನ್ನು ಯಾರು ಮಾಡಲೇಬಾರ್ದು ಆ ಥರ. ಯಾಕಂದರೆ ಕಾನೂನಿಗೆ ವಿರುದ್ಧವಾಗಿ ಯಾರನ್ನ ಬಂದರೆ 100% ಗೂಂಡಾ ಹಾಕಿ ಹಾಕ್ತಾರೆ, ರೌಡಿ ಲಿಸ್ಟ್ ಓಪನ್ ಮಾಡೇ ಮಾಡ್ತಾರೆ, ಕಾನೂನು ಪ್ರಕಾರವಾಗಿ ಕ್ರಮ ತೆಗೆದೇ ತಗೊಳ್ತಾರೆ. ಅದರಿಂದ ಬಂದ್ಬಿಟ್ಟು ಇವಾಗ ನಾನು ಎತ್ಬಿಟ್ಟು ಇನ್ನೊಬ್ಬ ಬಂದು ಅಲ್ಲಿ ಹಾಕೊಳ್ಳೋಕ್ಕೆ ಯಾವತ್ತೂ ಅವಕಾಶ ಕೊಡಲೂಬಾರ್ದು. ಒಂದು ಕ್ಲೀನ್ ಮಾಡೋಕ್ಕೆ ಇನ್ನೊಬ್ಬ ಬಂದು ಹಾಕ್ಕೊಳ್ಳೋಕ್ಕಲ್ಲ, ಹಾಕ್ಕೊಳ್ಳೋದು ಇಲ್ಲ, ಹಾಕ್ಕೊಳ್ಳೋಕೆ ಬಿಡೋದು ಇಲ್ಲ. ಬರ್ತೇನೆ ರಾಘವೇಂದ್ರ ಅವರೇ, ಒಂದು ಟೌನ್ ವೆಂಡಿಂಗ್ ಕಮಿಟಿ TVC ಅನ್ನೋದೊಂದು ಕಮಿಟಿ ಮಾಡಬೇಕು, ಆ ಕಮಿಟಿಗೆ ಅಧ್ಯಕ್ಷರಿರಬೇಕು, ಮಹಿಳಾ ಸದಸ್ಯರುಗಳಿರಬೇಕು, ಇತ್ಯಾದಿ ನಿಯಮಗಳೆಲ್ಲವೂ ಕೂಡ ಇದೆ. ಈ ಟೌನ್ ವೆಂಡಿಂಗ್ ಕಮಿಟಿನೇ ಇಲ್ಲಿ ತನಕವೂ ಕೂಡ ಆಗಿಲ್ಲ ಅನ್ನುವಂಥ ಆರೋಪ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ಆಗಿಲ್ಲ, ಚುನಾವಣೆ ಆಗದೆ ಟೌನ್ ವೆಂಡಿಂಗ್ ಕಮಿಟಿಗೆ ಚುನಾವಣೆ ಆಗಿಲ್ಲ. ಈ ಯಾವ ಕಮಿಟಿ ಇಲ್ಲದೇ ಇದ್ದಾಗಲೂ ಕೂಡ ಆ ಕಮಿಟಿ ನಿರ್ಣಯವನ್ನು ತೆಗೆದುಕೊಳ್ಳುವ ತನಕವೂ ಕೂಡ ಈ ತಾತ್ಕಾಲಿಕ ಪ್ರಮಾಣ ಪತ್ರವನ್ನು ಏನು ಹೊಂದಿರ್ತಾರಲ್ಲ ಬೀದಿ ಬದಿ ವ್ಯಾಪಾರಿಗಳು, ಅವ್ರಿಗೆ ಯಾವುದೇ ಕಾರಣಕ್ಕಾಗಿ ತೊಂದರೆ ನೀಡಬಾರ್ದು ಅಂತ ನಿಯಮ ಹೇಳುತ್ತೆ. ಬಟ್ ನಿಯಮದ ವಿರುದ್ಧ ಇವರು ನಡೆದುಕೊಳ್ತಿದ್ದಾರೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಾ ಇರೋದು. ಅಲ್ಲ, ಖಂಡಿತ. ಯಾಕೆಂದರೆ ಎಷ್ಟೋ ಜನಕ್ಕೆ ಅದಕ್ಕೆ ವ್ಯಾಪಾರಸ್ಥರಿಗೆ ಇದೇ BBMP ಅವರೇ ಒಂದು ಕಾರ್ಡನ್ನು ಕೊಟ್ಟು ಲೈಸೆನ್ಸ್ ಕೊಟ್ಟಿದ್ದಾರೆ. ಅದೇ ಲೈಸೆನ್ಸ್ ಮೇಲೆ ಆಧಾರ್ ಕಾರ್ಡು, ಅವ್ರ ಪ್ಯಾನ್ ಕಾರ್ಡ್ ಮೇಲೆ ಸರ್ಕಾರಿ ಬ್ಯಾಂಕ್ಗಳಿಂದ ಸಾಲನೂ ಪಡೆದವ್ರೆ. ಒಂದು ಕಡೆಗಾದರೆ ಇವತ್ತು ನೋಡಿ ಏನಾಗಿದೆ, ಒಂದು ಈಗ ನೋಡಿ ಮಹಾನಗರ ಪಾಲಿಕೆ ಎಲೆಕ್ಷನ್ ಇಲ್ಲ, ಸ್ಥಳೀಯವಾಗಿ ಯಾರು ಮುಖಂಡರನ್ನ ಈ ಬೀದಿ ವ್ಯಾಪಾರಿಗಳಿರ್ಬೋದು ಯಾವುದೇ ಸಮಸ್ಯೆ ಹೇಳ್ಕೊಳ್ಳೋಕ್ಕೂ ಒಬ್ಬ ಜನಪ್ರತಿನಿಧಿ ಇಲ್ಲ. ಈಗ ಒಂದು ಪಕ್ಷದಲ್ಲಿ 5 ಜನಪ್ರತಿನಿಧಿಗಳು ಒಂದೊಂದು ವಾರ್ಡಲ್ಲಿದ್ದಾರೆ. ಯಾರು ಕೌನ್ಸಿಲರ್ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ. ಅವ್ರು ಯಾರೂ ಹೋಗಿ ಆ ಒಂದು ಏನು MLAಗಳಿರ್ಬೋದು, ಶಾಸಕರಿಗೆ, ಮಂತ್ರಿಗಳಿಗೆ ಮುಟ್ಸೋ ಗೋಜಿಗೆ ಹೋಗ್ತಾ ಇಲ್ಲ. ನಮಗೇನೋ ಡಿಸೆಂಬರಲ್ಲಿ ಎಲೆಕ್ಷನ್ ಆಗುತ್ತೆ, ನಮ್ಮದು ನಾವು ನೋಡಿಕೊಂಡ್ರೆ ಸಾಕು ಅಂತ. ಆಮೇಲೆ ಇವತ್ತು ನೋಡಿ ಒಂದೊಂದು ವಾರ್ಡಲ್ಲೂ ಕೂಡ ಇವ್ರು ಫಸ್ಟು GB ಅಧಿಕಾರಿಗಳು ಏನು ಮಾಡಬೇಕಿತ್ತು ಅಂದರೆ ಒಂದು ಮೀಟಿಂಗ್ ಮಾಡಬೇಕು. ಎಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನು ಒಂದು ಕಡೆ ಸೇರಿಸಿ, ನೋಡಪ್ಪ ಫುಟ್ಪಾತ್ ತೆರವು ನಾವು ಮಾಡ್ತಾಯಿದ್ದೇವೆ, ತೆರವು ಮಾಡ್ತಾ ಇದ್ದಾಗ ಅಧಿಕಾರಿಗಳನ್ನ ಸೇರಿಸಿ ನೀವೇನಾದ್ರು ಕಲೆಕ್ಷನ್ ತೊಗೊತಾ ಇದ್ದರೆ, ಪೊಲೀಸರು ಕಲೆಕ್ಷನ್ ತೊಗೊತಾ ಇದ್ದರೆ, ನಾವು ಒಂದು ಸಲ ತೆರವು ಮಾಡಿದ ಮೇಲೆ ಈಗ ಏನಾಗಿದೆ, ಒಂದು ಕಡೆ ತೆರವು ಮಾಡ್ಕೊಳ್ತಾ ಬರ್ತಾರೆ ಮತ್ತು ಹಿಂದ್ಗಡೆಯಿಂದ ಅಂಗಡಿ ಇಟ್ಕೊಳ್ತಾ ಬರ್ತಾರೆ. ಅದು ಯಾಕೆ ಅದು ಯಾಕೆ ಆಗ್ತಾ ಇದೆ ಅಂದರೆ ಇವರಿಗೆ ತೆರವು ಮಾಡ್ತಿರೋ ಅಧಿಕಾರಿಗಳು ಒಂದು ಮಹಾನಗರ ಪಾಲಿಕೆಯಿಂದ ಹಿರಿಯ ಅಧಿಕಾರಿಗಳ ಜೊತೆಗೆ ಬರ್ತಾರೆ. ಆ ತೆರವು ಮಾಡೋದನ್ನ ಗಮನಿಸ್ಬೇಕಲ್ಲ, ಮುಂದೆ ತೆರವು ಆಗಿರೋ ಜಾಗದಲ್ಲಿ ಮತ್ತೆ ಅಂಗಡಿ ಇಡಬಾರ್ದಲ್ಲ. ಅದನ್ನ ನೋಡ್ಕೊಳ್ಬೇಕಾದ್ರೆ ಅಧಿಕಾರ ಆ ವಾರ್ಡ್ ಅಧಿಕಾರಿಗಳು. ಆ ವಾರ್ಡ್ ಅಧಿಕಾರಿಗಳಿಗೆ ಏನಾಗ್ತಾ ಇದೆ, ಮಾಮೂಲಿ ಹೋಗ್ತಾ ಇದೆ, ಡೈಲಿ ಇಷ್ಟು ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಹೇಗೆ ರೌಡಿಗಳು 1000 ರೂಪಾಯಿ ಕೊಟ್ಬಿಟ್ಟು 1500 ವಸೂಲು ಮಾಡ್ತಾರೋ, ಅದೇ ಥರನೇ ಈಗ ಪೊಲೀಸ್ ಇಲಾಖೆಗೆ, ಮಹಾನಗರ ಪಾಲಿಕೆಗೆ ಫ್ರೀಯಾಗಿ ಬರ್ತಾ ಇದೆ ದುಡ್ಡು. ಆ ಫ್ರೀಯಾಗಿ ಬರ್ತಾರೋ ದುಡ್ಡನ್ನ ಇವಾಗ ಪಾಪ ಅವರು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ, ಸಂಬಳ ಜೊತೆಗೆ ಗಿಂಬಳ ಬರುತ್ತೆ, ನಾನು ಚೀಟಿ ಕಟ್ಟಬೇಕು, ನಾನು ಮನೆ ಸಂಸಾರ ಮಾಡಬೇಕು, ನನ್ನ ಹೆಂಡತಿಗೆ ಒಳ್ಳೆ ಸೀರೆ ತರಬೇಕು ಅಂತ. ಈ ಒಂದು ಕಲೆಕ್ಷನ್ಗೋಸ್ಕರ ಇಲ್ಲಿ ಎಷ್ಟೇ ತೆರವು ಮಾಡಿದ್ರು ಮತ್ತೆ ಪುನಃ ಅಲ್ಲೇ ಅಂಗಡಿಗಳು ಹಾಕುವಂಥ ದುರಂತ ನಡೀತಾ ಇದೆ. ಆಮೇಲೆ ನೋಡಿ ಇದು ಹೇಗೆ ಅಂದರೆ ಅದನ್ನು ಫಸ್ಟ್ ಸರಿ ಮಾಡಬೇಕು ಅಂದಾಗ ಇದೇ ಕೃಷ್ಣ ಬೈರೇಗೌಡರು ಒಂದು ವಾರ್ಡ್ ವೈಸ್ ಮೀಟಿಂಗ್ ಮಾಡಬೇಕು, ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಬೇಕು. ಯಾರೆಲ್ಲ ಮತ್ತೆ ಈಗ ಅಂಗಡಿ ಒಂದು ಹೂವಿನ ಒಂದು ಉದಾಹರಣೆಗಳದ್ದು, ಒಂದು ಹೂವಿನ ವ್ಯಾಪಾರಿ ಅಲ್ಲಿ ಅಂಗಡಿ ತೆರವುಗೊಳಿಸಿದ್ರೆ ತಿರ್ಗಾ ಮಾರನೇ ಹೂವಿನ ಅಂಗಡಿ ಅಲ್ಲೇ ಇಟ್ಕೊತಾರೆ. ಅದಲ್ಲ, ಅದಕ್ಕೆ ಒಂದು ಪುನರ್ವ್ಯವಸ್ಥೆ ಮಾಡಿ ಅವಾಗ ಏನಾಗುತ್ತೆ ಅಂದರೆ ಅವ್ರನ್ನ ನೋಡಿಕೊಂಡು, ಒಂದು ವ್ಯಾಪಾರಿನ ನೋಡಿಕೊಂಡು ಇನ್ನು 10 ಜನ ಏನು ಮಾಡ್ತಾರೆ, ಬಿಡು ಇವತ್ತು ತೆರವು ಮಾಡ್ತಾರೆ ತಾನೆ, ನಾವೇ ತೆರವು ಮಾಡಿ ಇಟ್ಕೊಬಿಡೋಣ. ನಾನು ನಿನ್ನೆ ಗಮನಿಸ್ತೆ, ಮಲ್ಲೇಶ್ವರಂ ಹೋದಾಗ ಕೆಲವರು ಅಲ್ಲಿಗೆ ತೆರವು ಮಾಡ್ತಾ ಇದ್ದಾಗ ಇವರನ್ನೇ ಎಲ್ಲ ಸ್ಕ್ರೂ ಹಾಕಿ ಬಿಚ್ತಾ ಇದ್ರು. ಅವರಾದರೆ ಹಾಳು ಮಾಡಿಬಿಡ್ತಾರೆ. ನಾವು ಮಾತ್ರ ತೆರವು ಮಾಡ್ಕೊಂಡು ಒಂದು 15 ದಿನ ಆದಮೇಲೆ ನಾವು ಮತ್ತೆ ತಿರ್ಗಾ ಅದನ್ನು ಸೇಫ್ಟಿಯಾಗಿ ಮತ್ತೆ ಅಲ್ಲಿಗೆ ಫಿಟ್ ಮಾಡೋಣ ಅಂತ. ಈ ಒಂದು ಆಗೋದೇನಕ್ಕೆ ಅಂದರೆ ಕೆಲವು ಅಧಿಕಾರಿಗಳು ಅವರಿಗೆ ಗಮನಕ್ಕೆ ತರ್ತಾರೆ, ನೋಡಪ್ಪ ಈಗ ಈ ಏರಿಯಾದಲ್ಲಿ ನಾಳೆ ತೆರವು ಬರ್ತಾ ಇದೆ, ನಿಮ್ಮ ಐಟಮ್ ಬಿಚ್ಚಿಟ್ಕೋಬಿಡಿ. ಅವ್ರು ಹೋಗ್ತಾರೆ, ಸ್ವಲ್ಪ ದಿನ ಆದಮೇಲೆ ನಾವು ನಿಮ್ಗೆ ಹೇಳ್ತೇವೆ, ಅವತ್ತು ಬಂದು ಫಿಟ್ ಮಾಡ್ಕೊಳ್ಳಿ, ಮತ್ತೆ ಯಥಾಸ್ಥಿತಿ ನೀವು ಕೆಲಸ ಮಾಡಿ ಅಂತ. ಇಂಥ ಅಧಿಕಾರಿಗಳನ್ನು ಫಸ್ಟು ಏನೀಗ ನಮ್ಮ ಕೃಷ್ಣ ಬೈರೇಗೌಡರು ಸನ್ಮಾನ ಮಾಡ್ತಾರಲ್ಲ ಮೊನ್ನೆ ಒದೆ ತಿಂದಿರೋ ಅಧಿಕಾರಿಗಳಿಗೆ ಅಲ್ವಾ, ಅವ್ರನ್ನ ಅದೇ ಥರನೇ ಇಂಥ ಅಧಿಕಾರಿಗಳನ್ನ ಅವರು ಸ್ವಲ್ಪನೂ ಯೋಚನೆ ಮಾಡದೆ ಅವ್ರನ್ನ ಮನೆ ಕಳಿಸೋ ಕೆಲಸನೂ ಮಾಡಬೇಕು. ಯಾಕಂದರೆ ಇಲ್ಲಿ ಯಾವುದೇ ಒಂದು 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 ಇಲಾಖೆ, ಯಾವುದೇ ಮಹಾನಗರ ಪಾಲಿಕೆ ಆಗಲಿ ಅಥವಾ ಒಂದು ಇಲಾಖೆ ಭದ್ರವಾಗಿ ಅವ್ರು ಕೆಲಸ ಮಾಡಿದರೆ ಇಷ್ಟೊಂದು ಫುಟ್ಪಾತ್ ಒತ್ತುವರಿಗಳು ಆಗಲಾಗಿತ್ತು ಇಲ್ಲಿವರೆಗೆ. ಓಕೆ, ಆಮೇಲೆ ಈಗ ಅವ್ರು ಹೇಳ್ತಾ ಇರೋದು, ಸರ್ ನೀವು ಫುಟ್ಪಾತ್ ಒತ್ತುವರಿ ಮಾಡಿದಿರಿ ಅನ್ನೋ ಕಾರಣಕ್ಕೆ ನಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇದ್ದೀರಿ. ಯಾರೋ ಶ್ರೀಮಂತರು, ಯಾವುದೋ ಶಾಸಕರು, ಯಾವುದೋ ರಾಜಕಾರಣಿಗಳು, ಯಾವುದೋ ಮುಖಂಡರುಗಳು ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ, ಎಕರೆಗಟ್ಟಲೆ ಜಾಗ ಮಾಡಿದ್ದಾರೆ. ಅವ್ರ ವಿರುದ್ಧ
ಏನು ಕ್ರಮ ಅಲ್ಲ, ನಾನು ಮೊದಲೇ ನೀವು ಬಂದ ತಕ್ಷಣ ಅದನ್ನೇ ಹೇಳಿದೆ ಸರ್. ಈಗ ನಮಗೆ ಬೇಕಾಗಿ ಅದನ್ನೇ ಹೇಳೋದು. ಇವತ್ತು ಇವ್ರು ಏನು ಮಾಡಿದ್ದಾರೆ, ಕೆಳಗಿಂದ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಫುಟ್ಪಾತ್ ವ್ಯಾಪಾರಿಗಳಿಂದ ಮೇಲಕ್ಕೆ ಒಂದೊಂದು ಹಂತ ಹೋಗ್ತಾ ಇದ್ದಾರೆ. ನಾವು ಅದಲ್ಲ, ನೀವು ಮೊದಲು ಅದೇ ನಿಮ್ಮ ಡಾಲರ್ಸ್ ಕಾಲೋನಿಯಲ್ಲಿರೋದ ಪಾಟ್ಗಳನ್ನು ಮನೆ ಮುಂದಿಟ್ಟಲ್ಲ, ಅದು ನಿಮ್ಮ ಅಪ್ಪನ ಜಾಗ ಅಲ್ಲ, ಅದು ಸರ್ಕಾರಿ ಜಾಗ. ಆ ಫುಟ್ಪಾತನ್ನ ತೆರವು ಮಾಡಿ, ಅದೇ JC ರೋಡಿಗೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಅಂಗಡಿಗಳಿದ್ರು ಕೂಡ ರೋಡಲ್ಲಿ ಅವರು ಪಾರ್ಟ್ಸ್ ಚೇಂಜ್ ಮಾಡ್ಕೊಂಡು ಬರ್ತಾರಲ್ಲ, ಅದನ್ನು ಫಸ್ಟ್ ತೆರವು ಮಾಡಿ. ನೀವು ಈ ರೀತಿ ಅವಿನಿ ರೋಡಿಗೆ ಹೋಗ್ಬಿಟ್ಟು ಯಾರೋ ಅಮಿತ್ ಶಾ ಫೋನ್ ಮಾಡ್ಬಿಟ್ಟು ಇಲ್ಲಿ MLA ಹೇಳ್ತಾರಲ್ಲ, ಅವಿನಿ ರೋಡಲ್ಲಿರೋಂಥ ಶೇಟುಗಳನ್ನು ಹೊಡೆದ್ಬಿಟ್ಟು ತೆರವು ಮಾಡಿ, ಅದನ್ನೆಲ್ಲ ಫಸ್ಟ್ ಮಾಡ್ಕೊಳ್ದೆ ನೀವು ಬರೀ ಇಡ್ಲಿ ದೋಸೆ ಮಾಡೋವಂಥವ್ರನ್ನ, ಯಾವುದೋ ಒಂದು ಹೊಟ್ಟೆ ಪಾಡಿಗೆ ಮಾಡ್ತಾ ಇರೋವಂಥವ್ರನ್ನ ತೆರವು ಮಾಡೋದು ಬೇಡ. ಯಾಕಂದರೆ ಅಲ್ಲಿನೂ ಇದೆ, ತೆರವು ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಮಾಡಲಿ, ಒಳ್ಳೆ ಕೆಲಸನೇ. ಆದರೆ ನೀವು ಮೊದಲು ಅಂದರೆ ಈಗ ಜೀವನ ಮಾಡೋಕ್ಕೆ ಏನು ಬೇಕು ಸರ್, ಮೊದಲು ನೀರು ಬೇಕು. ಆ ನೀರನ್ನೇ ಇಲ್ದಂಗೆ ಮಾಡೋದಲ್ಲ. ಏನು ಅಂದರೆ ಮೊದಲು ನೀವು ಬಲಾಢ್ಯರನ್ನು ತೆರವು ಮಾಡಿ, ಬಲಾಢ್ಯರನ್ನು ತೆರವು ಮಾಡಿದಾಗ ಬಲಹೀನರಿಗೆ ಏನು ಕ್ರಮ ಅದಾದ್ರೆ ಮಾತ್ರನೇ ನೀವು ಮಾಡಿದ್ರೆ ಕೆಲಸಕ್ಕೆ ಒಳ್ಳೆ ಕೆಲಸ ಅಂತ ನಾವು ಅಪ್ಸೆಟ್ ಮಾಡ್ತೇವೆ. ಅಲ್ಲಿವರೆಗೆ ಮಾಡೋಕ್ಕಾಗಲ್ಲ. ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ತಾಯ್ನಾಡು ರಾಘವೇಂದ್ರ ಅವರು ಹೇಳಿದಾಗೆ ಬಡವರು ಮತ್ತು ಶ್ರೀಮಂತರ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ, ಬಡವರ ವಿರುದ್ಧ ಕ್ರಮ ಆಗ್ತಾ ಇದೆ. ಈಗ ಉದಾಹರಣೆಗೆ ಮೊನ್ನೆ ಯಾರು ಮಾತನಾಡ್ತಾ ಇದ್ರು, ಈ ಕೃಷ್ಣ ಬೈರೇಗೌಡರ ಒಂದು ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಒತ್ತುವರಿ ಆಗಿದೆ, ಅದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಮಾತಾಡ್ತಾ ಇಲ್ಲ. ನೋಡಿ, ಜಾಗನೇ ಒತ್ತುವರಿ ಇದೆ. ಕ್ಲಬ್ ಮಾಡ್ಕೊಂಡಾರ್ರಿ, ಕ್ಲಬ್ ದೊಡ್ಡ ಕ್ಲಬ್ ಇಟ್ಕೊಂಡವ್ರೆ, ಇವರಿಗೆ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಖಾಲಿ ಮಾಡ್ತಾ ಇಲ್ಲ. ಇದೇ ಮಿಸ್ಟೇಕ್ ಅವರು ರಾಷ್ಟ್ರಪತಿಗಳ ಜಾಗಕ್ಕೆ ಸಂಬಂಧಪಟ್ಟ ರಾಷ್ಟ್ರಪತಿಗಳು. ಹೌದು. ಈಗ ಸಾಹುಕಾರರು ಬಡವರು ಅದು ಬರಲ್ಲ, ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಒಂದೇ ಸತಿ ಮಾಡ್ಲಿಕ್ಕಾಗಲ್ಲ, ಮಾಡ್ತಾರೆ. ಮಾಡಿಲ್ಲ ಅಂದರೆ ಅವಾಗ ಅದ್ರ ಬಗ್ಗೆ ನಾವು ಮಾತಾಡೋಣ. ಇವತ್ತು ಕೃಷ್ಣ ಬೈರೇಗೌಡರು ಬಂದ್ಬಿಟ್ಟು ಅಮೇರಿಕನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಹೌದು. ಅಮೇರಿಕನಲ್ಲಿ ಎಷ್ಟು ಡೆವಲಪ್ಮೆಂಟ್ ಇದೆ ಅಂತ ಅವರು ಕಣ್ಣಾರ ನೋಡಿದ್ದಾರೆ, ಅನುಭವಿಸಿದ್ದಾರೆ, ಅವ್ರಿಗೆ ಅನುಭವ ಇದೆ. 5 ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಂಥ ವ್ಯಕ್ತಿ. ಓಕೆ, ನನ್ನ ಬೆಂಗಳೂರು ಕೂಡ ಅದೇ ರೀತಿಯೇ ಇರಬೇಕು, ನನ್ನ ಸಿಟಿ ಕೂಡ, ನನ್ನ ಕರ್ನಾಟಕ ಕೂಡ ಅದೇ ರೀತಿ ಇರಬೇಕಂತ ಒಬ್ಬ ಮಿನಿಸ್ಟ್ರಿಗೆ, ಒಬ್ಬ ವ್ಯಕ್ತಿಗೆ ಆಗಬೇಕಾದ್ರೆ ನಾವು ಖುಷಿ ಕೊಡಬೇಕು. ಅದು ಯಾವತ್ತು ಇದು ಮಾಡಬಾರ್ದು. ನೀವು ಅಲ್ಲಿ ಮಾಡಿ ಇಲ್ಲಿ ಯಾಕೆ ಮಾಡಿಲ್ಲ ಅಂತ ಬರಲ್ಲ. ಇವತ್ತಿನ ದಿವಸದಲ್ಲಿ ಬಂದ್ಬಿಟ್ಟು ಎಷ್ಟೋ ಜನ ಬಂದ್ಬಿಟ್ಟು ರೇಪ್ ಮಾಡಿ ಅದಿದು ಮಾಡಿ ಜೈಲಿನಲ್ಲಿದ್ದಾರೆ. ಅವ್ರು ಯಾವತ್ತೂ ಹೇಳಿಲ್ಲ ನೀವು ಅವರೆಲ್ಲ ಮಾಡಿದ್ದಾರೆ ಆಮೇಲೆ ನಾನು ಮಾಡಿ ಅಂತ. ಒಂದು ಕಡೆಯಿಂದ ಮಾಡ್ಕೊಂಬರ್ತಾಯಿದ್ದಾರೆ. ಓಕೆ, ಒಂದು ಕಡೆಯಿಂದ ಮಾಡ್ಕೊಂಬರ್ತಾಯಿದ್ದಾರೆ, ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾರೆ. ಅವತ್ತು ಮಾಡಿಲ್ಲ ಅಂದರೆ ಇದೇ ಪ್ರಶ್ನೆ ಇದೆ. ಎಲ್ಲರೂ ಯಾರು ಬಡವರು ಅಂತ ಇರ್ತಾರಲ್ಲ, ಅವತ್ತು ಇವ್ರ ಮನೆ ಮುಂದೆ ಹೋಗಿ ನಿಲ್ತಾರೆ, ನಮ್ಮದೆಲ್ಲ ಮಾಡಿದರೆ ನೀವು ಯಾಕೆ ಅವ್ರದ್ದು ಮಾಡಿಲ್ಲ ಅಂತ. ಓಕೆ, ಇದು ಒಂದೊಂದು ಕಡೆಯಿಂದನೇ ಮಾಡ್ಕೊಂಬರ್ತಾರೆ. ಎಲ್ಲ ಇಡೀ ಸಿಟಿ, ಇಡೀ ಬೆಂಗಳೂರು ನೀಟ್ ಆಗತ್ತೆ ಅಂತ ಆ ಭರವಸೆ ನಿಮ್ಗೆ ಅನ್ಸಲ್ವಾ? ಹಿಂಗೆ ತೆರವು ಕಾರ್ಯಾಚರಣೆ ಮಾಡ್ತಾ ಹೋದರೆ ನಿರುದ್ಯೋಗ ಸಮಸ್ಯೆ ಬೆಂಗಳೂರಲ್ಲಿ ಸೃಷ್ಟಿಯಾಗುತ್ತೆ ಅಂತ? ಯಾರೋ ಒಂದು ಬೀದಿ ಬದಿ ಗೂಡಂಗಡಿ ಇಟ್ಕೊಂಡಿರ್ತಾರೆ, ಒಂದು 5-6 ಜನ ಕೆಲಸ ಮಾಡ್ತಿರ್ತಾರೆ. ಅಂತ ಅಂಗಡಿಗಳು ಎಷ್ಟಿದೆ ಬೆಂಗಳೂರಲ್ಲಿ? ನೋಡಿ ಹೇಳ್ತೀನಿ, ಇವಾಗ ರೈತರು ಬೆಳೀತಾರೆ. ಓಕೆ, ಆ ಬೆಳೆದಿದ್ದು ಎತ್ಕೊಂಡು ಮಾರಲೇಬೇಕು, ಯಾರು ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು. ಅದೆಲ್ಲನ ಇರಲಿ. ಓಕೆ, 1 ಕಿಲೋಮೀಟ್ರ್ ದೂರದಲ್ಲಿರಲಿ, 2 ಕಿಲೋಮೀಟ್ರ್ ದೂರದಲ್ಲನ್ನ ಇರಲಿ, ಅದು ಎಲ್ಲಿದೆ ಕೂಡ ಹೋಗಿ ತೊಗೊಂಡು ಬರಲೇಬೇಕು. ಇವ್ರು ಇಲ್ಲಿ ಇಟ್ಟಿಲ್ಲ, ಊಟ ಮಾಡಲ್ಲ, ಅಥವಾ ನಮ್ಮ ಮನೇಲಿ ಅಡುಗೆ ಆಗಲ್ಲ ಅಂತಿಲ್ಲ, ಹಾಗೇ ಆಗತ್ತೆ. ಇವ್ರು ಇಲ್ಲಿ ಇಡಬೇಡಿ. ಅದಕ್ಕಂತ ಮಾರ್ಕೆಟ್ ಇದೆ, ಮಾರ್ಕೆಟ್ನಲ್ಲಿ ಹೋಗಿ ಇಟ್ಕೊಳ್ಳಿ. ಮಾರ್ಕೆಟಲ್ಲಿ ಸಿಟಿ ಮಾರ್ಕೆಟ್ ಎಷ್ಟೋ ಅಂಗಡಿಗಳು ಖಾಲಿ ಇದೆ, ಹೋಗಿ ತೊಗೊಳ್ಳಿ. HL ಮಾರ್ಕೆಟ್ ಇದೆ, ಮಲ್ಲೇಶ್ವರಂ ಇದೆ, ಮಾರ್ಕೆಟ್ಗಳು ಒಂದೊಂದು ಮೂಲೆಗಿದೆ. ಆ ಮೂಲೆಯಲ್ಲಿ ಆ ಮಾರ್ಕೆಟ್ನಲ್ಲಿ ಹೋಗಿ ಇಟ್ಕೊಳ್ಳಿ. ನೀವು ಮಾಡಬೇಡಿ ಅಂತ ಯಾವ ಸರ್ಕಾರನೂ ಯಾರೂ ಹೇಳಲ್ಲ, ಯಾವ ಸಂಘಟನೆಯವರು ಹೇಳಲ್ಲ. ಈಗ ಉದಾಹರಣೆಗೆ ನೀವು ಹೇಳದ ಪಾಯಿಂಟಿಗೆ ಬರೋದಾದರೆ ಸುರೇಶ್ ರಾಜ್ ಅವರೇ, ಜಯನಗರದಲ್ಲಿ ಒಂದು BDA ಕಾಂಪ್ಲೆಕ್ಸ್ ಇದೆ, ದೊಡ್ಡದಾದಂಥ BDA ಕಾಂಪ್ಲೆಕ್ಸ್. ಒಂದು 100 ಅಂಗಡಿ ಇದೆ ಅಂತ ಇಟ್ಕೊಳ್ಳೋಣ. 100 ಜನ ವ್ಯಾಪಾರಿಗಳಾಯಿತು, 101ನೇ ವ್ಯಕ್ತಿಗೆ ಜಾಗ ಸಿಗುತ್ತಾ ಅಲ್ಲಿ? ನೀವು ಅಲ್ಲಿ ಜಾಗ ಸಿಗಬೇಕಾದ್ರೆ ಬಲಾಢ್ಯರಾಗಿರಬೇಕು, ನಿಮ್ಮ ಹತ್ರ ಅಧಿಕಾರ ಇರಬೇಕು, ಯಾರು ಇನ್ಫ್ಲೂಯೆನ್ಸ್ ಬೇಕು, ಎಲ್ಲ ಆರೋಪಗಳು ಬೀದಿ ಬದಿ ವ್ಯಾಪಾರಸ್ಥರಿಂದ ಕೇಳಿ ಬರುತ್ತೆ. ನೋಡಿ, ಈಗ ಬಂದ್ಬಿಟ್ಟು ಅಲ್ಲಿ ಸಿಕ್ಕಲ್ಲ ಅಂದ್ಬಿಟ್ಟು ನಾನು ರೋಡ್ಗೆ ಎತ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ, ಬಾರ್ದು. ನೀವೇನೋ ಮಾಡಿ ಯಾರನ್ನ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಮಾರ್ಕೆಟ್ನಲ್ಲಿ ಹೋಗಿ ಒಂದು ಅರ್ಜಿ ಹಾಕ್ಕೊಳ್ಳಿ, ಇನ್ನೂ ನನಗೆ ಕಟ್ಕೊಡಿ ಅಂತ ಏನೋ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಅರ್ಜಿ ಕೊಟ್ಕೊಂಡು ಮಾಡ್ಕೊಳ್ಳಿ. ಸಂಘಟನೆ ಅವರು ಇದ್ದಾರೆ, ಸಂಘಟನೆ ಅವ್ರ ಮುಖಾಂತರ ಹೋಗಿ ಅಥವಾ ನೀವೇ ಹೋಗಿ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ರೋಡ್ನಲ್ಲಿ ಯಾವುದೇ ಒಂದು ಕಾರಣ ಹೇಳಿ ರೋಡ್ನಲ್ಲಿ ಅಥವಾ ಫುಟ್ಪಾತ್ನಲ್ಲಿ ಇಡೋದು ಶುದ್ಧ ಬಿಡಲೇಬಾರ್ದು, ತುಂಬ ದೊಡ್ಡ ತಪ್ಪು, ಅದು ಮಾಡಲೇಬಾರ್ದು. ಓಕೆ, ಸುರೇಶ್ ರಾಜ್ ಅವರ ಪ್ರಕಾರ ಅವ್ರಿಗೆ ಕೊಡಬಹುದಾದಂತಹ ಅವಕಾಶಗಳೇನು? ಏನು ಮಾಡಬಹುದು ನಾವು ಪರ್ಯಾಯವಾಗಿ? ಒಂದು ಜಾಗ ಕೊಡಬಹುದು, ಮತ್ತಿನ್ನೇನು ಮಾಡ್ಬೋದು? ನೋಡಿ, ಅದಕ್ಕಂತ ಮಾರ್ಕೆಟ್ ಝೋನು ಬಂದ್ಬಿಟ್ಟು ಗೌರ್ಮೆಂಟು ಅಲ್ಲಿ ಎಲ್ಲೆಲ್ಲಿ ಬೇಕೋ ಆ ಜನ ಎಷ್ಟು ಪಬ್ಲಿಕ್ ಇರುತ್ತೋ, ಎಷ್ಟು ಜನಾಂಗ ಪಬ್ಲಿಕ್ ಇರ್ತೈತೋ, ಎಷ್ಟು ಅಲ್ಲಿ 1 ಲಕ್ಷ 2 ಲಕ್ಷ ಒಂದೊಂದು ಕ್ಷೇತ್ರದಲ್ಲಿರುತ್ತೆ. ಆ ಕ್ಷೇತ್ರಕ್ಕೆ ತಕ್ಕಂಗೆ ಪಾರ್ಕು, ಗ್ರೌಂಡು, ಮಾರ್ಕೆಟು, ದೇವಸ್ಥಾನ, ಮಸೀದಿ, ಚರ್ಚ್ ಅಂತ ಇರುತ್ತೆ. ಮಾರ್ಕೆಟು ಖಂಡಿತ ಮಾಡಿರ್ತಾರೆ. ಅಲ್ಲಿಟ್ಕೋಬೇಕು. ಸುಲಭ ಆಗುತ್ತೆ, ನಂಗೆ ಅಲ್ಲಿ ಜಲ್ದಿ ವ್ಯಾಪಾರ ಆಗುತ್ತೆ ಅಂದ್ಬಿಟ್ಟು
ರೋಡ್ನಲ್ಲಿ ಎತ್ಕೊಂಡ್ಬಂದು ಇಡೋದು ಎಸ್ ಸರಿಯಲ್ಲ. ಈಗ ನೀವು ಬೀದಿ ಬದಿ ವ್ಯಾಪಾರಗಳ ಬಗ್ಗೆ ಮಾತಾಡಿದ್ರಿ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು KMFನ ನಂದಿನಿ ಬೂತ್ಗಳು ಕೂಡ ಇದೇ ಫುಟ್ಪಾತ್ ಮೇಲೆ ಇದೆ. ಎಲ್ಲ ಎತ್ತಾ ಇದ್ದಾರಲ್ಲ, ಎಲ್ಲ ಎತ್ತಾರೆ. ನಂದಿನಿ ಬೂತ್ ಅಂತ ಇಲ್ಲ, ಎತ್ತಿ ಒಂದು ಎತ್ತದೆ. ನಂದಿನಿ ಬೂತ್ ಎತ್ಕೊಂಡ್ಬಂದು ರೋಡ್ನಲ್ಲಿ ಇಡಿ ಅಂತ ಯಾವ ಸರ್ಕಾರನೂ ಹೇಳಿಲ್ಲ. ಓಕೆ, ಅದು ಇವರೇ ಹೋಗ್ಬಿಟ್ಟು ಈ ಥರ ಹೇಳಿದ್ನಲ್ಲ ಆಗಲೇ, ದುಡ್ಡು ಕೊಡೋದು, ದುಡ್ಡು ಕೊಟ್ಟರೆ ಅವ್ರವ್ರಿಗೆ ಅಡ್ಜಸ್ಟ್ ಮಾಡಿ ಅವ್ರಿಗೆ ರೋಲ್ ಕಾಲ್ ಕೊಟ್ಕೊಂಡು ಇಟ್ಕೊಂಡು ಒಂದು ರಾಜಾರೋಷವಾಗಿ ವ್ಯಾಪಾರ ಮಾಡ್ಕೊಳ್ಳೋದು. ಯಾವ ಗೌರ್ಮೆಂಟ್ನಲ್ಲೂ ಇಲ್ಲ, ಯಾವ ಸರ್ಕಾರದಲ್ಲೂ ಇಲ್ಲ, ಯಾವ ಸಂವಿಧಾನದಲ್ಲೂ ಇಲ್ಲ ರೋಡ್ನಲ್ಲಿ ಇಟ್ಕೊಂಡು ಮಾಡಬೇಕಂತ. ಸುಪ್ರೀಂ ಕೋರ್ಟು ಆರ್ಡ್ರ್ ಕೊಡೋಲ್ಲ, ನೀವು ರೋಡ್ನಲ್ಲಿ ಇಟ್ಕೊಬೇಕಂತ. ಪರ್ಮಿಷನ್ ತಗೊಂಡು ಇಟ್ಕೊಳ್ಳಿ ಅಷ್ಟೇ. ಓಕೆ, ಪರ್ಮಿಷನ್ ಕೊಟ್ಟರೆ ವ್ಯಾಪಾರ ಮಾಡ್ಬೋದು ಅಂತ. ಪರ್ಮಿಷನ್ ಕೊಟ್ಟರೆ ಸರ್ಕಾರದವ್ರು ನೋಡ್ತಾರೆ, BBMP ಅವ್ರು ನೋಡ್ತಾರೆ, ಇಲ್ಲಿ ಇಡಬೇಕಾ ಇಡಬಾರ್ದ. ಕರೆಕ್ಟ್. ಎರಡು ವಿಧವಾದಂತಹ ವ್ಯವಸ್ಥೆಗಳಿದೆ. ಮೊನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಒಂದು ವಾರ್ಡ್ನಲ್ಲಿ ಜನಸಂದಣಿ ವಿಪರೀತವಾಗಿ ಆಗ್ತಾ ಇದೆ, ಅಲ್ಲಿ ಬೀದಿ ಬದಿ ವ್ಯಾಪಾರ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ವ್ಯಾಪಾರ ವಲಯ ಅಂತ ಸರ್ಕಾರ ಗುರುತು ಮಾಡಲ್ಲ. ಅದರ ಬದಲಾಗಿ ಜನಸಂದಣಿ ಕಡಿಮೆ ಇರುವಂತಹ ಪ್ರದೇಶವನ್ನು ವ್ಯಾಪಾರ ವಲಯ ಅಂತ ಸರ್ಕಾರ ಗುರುತು ಮಾಡುತ್ತೆ. ಅಲ್ಲಿ ಹೋಗಿ ಇವರು ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ನೀವು ಮೆಜೆಸ್ಟಿಕ್ ಕಂಪೇರ್ ಮಾಡ್ಬೋದು, ಶಾಂತಿನಗರ ಕಂಪೇರ್ ಮಾಡ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನು ನಾವು ಕಂಪೇರ್ ಮಾಡಿಯೂ ಕೂಡ ತೆಗೆದುಕೊಳ್ಬೋದು. ಸರ್ಕಾರ ಇದ್ರ ಬಗ್ಗೆ ಏನು ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ತಾಯ್ನಾಡು ರಾಘವೇಂದ್ರ ಅವರೇ, ನನಗೊಂದು ಬೇಸಿಕ್ ಪ್ರಶ್ನೆ ಇದೆ. ಈಗ ನೀವೇನೋ ಒಕ್ಲೆಬ್ಬಿಸ್ತಾ ಇದ್ದೀರಿ, ಒತ್ತುವರಿ ಮಾಡ್ತಾ ಇದ್ದೀರಿ, ಏನೋ ಆಗ್ತಾ ಇದೆ. ಹೌದು, ವ್ಯಾಪಾರ ನಿಷೇಧ ಆಗಬೇಕು ಸಾರ್ವಜನಿಕರ ದೃಷ್ಟಿಯಿಂದ ಇತ್ಯಾದಿ ಇತ್ಯಾದಿ. ವ್ಯಾಪಾರ ನಿಷೇಧ ಮಾಡುವುದರ ಜೊತೆಗೆ ಆ ವ್ಯಾಪಾರವನ್ನು ನಂಬಿಕೊಂಡಂತಹ ಕುಟುಂಬಸ್ಥರ ಯಾರೋ ಯುವಕರು ಇರ್ತಾರೆ, ಯುವತಿಯರು ಇರ್ತಾರೆ, ಅವ್ರಿಗೊಂದು ಕೌಶಲ್ಯ ಅದಂಥ ಒಂದು ಟ್ರೈನಿಂಗ್ ಕೊಡೋದು, ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಸರ್ಕಾರದಿಂದ ಆಗಬೇಕಲ್ವಾ? ಅಲ್ಲ, ಅದಕ್ಕೇ ಒಂದು ಸಮಿತಿ ರಚನೆ ಮಾಡಿ ಈ ಕೆಲಸ ಆಗಬೇಕು ಅಂತ ಹೇಳೋದು. ಆಮೇಲೆ ಈಗ ಮಾರ್ಕೆಟಲ್ಲಿ ಮತ್ತು BDA ಕಾಂಪ್ಲೆಕ್ಸ್ಗಳಲ್ಲಿ ಹೇಳಿದ್ರು ಈಗ ನಾವು ಈ ಥರ ಅಲ್ಲಿ ಮಾಡಬೇಕು ಅಂತ. ಇದೇ ಮಾರ್ಕೆಟ್ಗಳಲ್ಲಿ ಏನು ಮಹಾನಗರ ಪಾಲಿಕೆ ಕಟ್ಟಿರುವಂಥ ಅಂಗಡಿಗಳನ್ನು ಯಾರೆಲ್ಲ ರಾಜಕೀಯ ಅಲ್ಲಿ MLA ಇರ್ಬೋದು, ಆ ರಾಜಕೀಯ ಪುಡಿಯಾರಿಗಳಿರ್ಬೋದು, ಅವರ ಹೆಸರಿಗೆ 3 ಅಂಗಡಿ ಮಾಡಿಸ್ಕೊತಾರೆ. ಅವ್ರು ಇನ್ನೊಬ್ರಿಗೆ ಬಾಡಿಗೆ ಕೊಡ್ತಾರೆ, ಆ ರೀತಿ ಬಾಡಿಗೆ ಕಟ್ಕೋಬೇಕು. ಆ ಬಾಡಿಗೆ ವರ್ಕೌಟ್ ಆಗಲ್ಲ, ಅಲ್ಲಿ ಜನಗಳು ಬರಲ್ಲ ಆ ಮಾರ್ಕೆಟಿಗೆ. ಅದನ್ನ ಫಸ್ಟ್ ತಡೆ ಹಿಡಿಬೇಕು ಅಧಿಕಾರಿಗಳು ಮಾಡಿದ ಭ್ರಷ್ಟಾಚಾರನ. ಇದೇ ನಮ್ಮ ಕೃಷ್ಣ ಬೈರೇಗೌಡರು ಮೊದಲು ಅದಕ್ಕೆ ಕಡಿವಾಣ ಹಾಕಬೇಕು. ಯಾವುದೇ ನೋಡಿ, ಒಂದು ಮಾರ್ಕೆಟ್ ಕಟ್ಟಿದ್ರು ಅಂದರೆ ಸರ್ಕಾರದಿಂದ ಆಗಿರೋ ಮಾರ್ಕೆಟ್ ಕಟ್ಟಿದ್ರು ಅಂದರೆ ಯಾರಿಗೂ ಕೂಡ ಸಬ್ಲೀಜ್ ಮಾಡೋಂಗಿಲ್ಲ ಅಂತ ಅಗ್ರಿಮೆಂಟಲ್ಲಿ ಇರುತ್ತೆ. ಆದರೂ ಕೂಡ ಇವ್ರೇನು ಮಾಡ್ತಾರೆ, ಯಾವುದೋ ಒಬ್ಬ ಮುಖಂಡ ಅಥವಾ ಸಂಘಟನೆ ಮುಖಂಡ ಇರ್ಬೋದು, ರಾಜಕೀಯ ಮುಖಂಡ ಇರ್ಬೋದು, ಮಹಾನಗರ ಪಾಲಿಕೆ ಮುಖಂಡ ಇರ್ಬೋದು, ಅವ್ರೇನು ಮಾಡ್ತಾರೆ, ಒಂದು ಅಂಗಡಿ ಬಾಡಿಗೆ ತೊಗೊತಾರೆ, ಫಸ್ಟೇ ಅರ್ಜಿ ಹಾಕೋಬಿಡ್ತಾರೆ. ಎಷ್ಟೊತ್ತಿಗೆ ಕಟ್ಟುತ್ತೆ, ಏನು ಮಾಡುತ್ತೆ, ಯಾರು ಹಾಕಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಕೊಡ್ತಾರೆ. ಅವ್ರಿಗೆ ಅರ್ಜಿ ಹಾಕಿದ್ದಕ್ಕೆ ಒಂದು ಅಂಗಡಿ ಅಲಾಟ್ ಮಾಡಿ ಕೊಡ್ತಾರೆ. ಆ ಅಂಗಡಿನ ಆ ಒಂದು ತಗೊಂಡಿರೋನೇ ಮಾಡಬೇಕಲ್ಲ ವ್ಯಾಪಾರನ. ಅವನು ಇನ್ನೊಬ್ಬನಿಗೆ ಬಾಡಿಗೆ ಕೊಡಬಾರ್ದು, ಆ ಬಾಡಿಗೆ ಕೊಟ್ಟು ಇನ್ನೊಬ್ರಿಗೆ ಬಾಡಿಗೆ ಕೊಡಬಾರ್ದು. ಇದಕ್ಕೆ ಕಡಿವಾಣ ಹಾಕಿದಾಗ ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಶಾಶ್ವತ ನೆಲೆ ಸಿಗುತ್ತೆ. ಅವನು ಹೆಂಗೆ ಫುಟ್ಪಾತ್ ವ್ಯಾಪಾರಿ ಈಗ ಅವ್ರ ತಾಯಿ ಮಾಡ್ತಾಯಿದ್ರೆ, ತಂದೆ ಮಾಡ್ತಾಯಿದ್ರೆ, ಮಗಗೆ ಮೊಮ್ಮಗಗೆ ಸಿಗುತ್ತೆ. ಇವ್ರು ಏನಾಗ್ಬಿಟ್ಟಿದೆ ಈಗ, ಇವರು ನೋಡಿ, ಇಲ್ಲೇ ನಮ್ಮ ಮಲ್ಲೇಶ್ವರಂ ಸಹಕಾರ ಸದನ ಒಂದಿಷ್ಟು ಸರ್ಕಾರಿದು ಮಾಳಿಗೆಗಳಿದ್ದಾವೆ. ನೀವು ಅಲ್ಲಿ ಹೋಗಿ ಯಾರ್ದೋ ಹೆಸರಿಗಾಗಿದೆ ಅಂಗಡಿಗಳು, ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ, ಯಾರಿಗೋ ಲೀಜಿಗೆ ಕೊಡ್ತಾರೆ. ಇದು ಯಾವ ರೀತಿ? ಮತ್ತು ಬಡವರಿಗೆ ಎಲ್ಲಿಂದ ಸಿಗುತ್ತೆ? ಈ ಕಡೆ ಫುಟ್ಪಾತಲ್ಲೂ ವ್ಯಾಪಾರ ಮಾಡಬೇಡಿ ಅಂತೀರಾ, ಈ ಕಡೆ ನಿಮ್ಮ ಸರ್ಕಾರಿ ಜಾಗಗಳ ಅಂಗಡಿಗಳನ್ನು ನಿಮ್ಮ ರಾಜಕೀಯ ಪುಡಾರಿಗಳಿಗೆ, ನಿಮ್ಮ ರಾಜಕೀಯ ಹಿನ್ನೆಲೆಯವರಿಗೆ, ಯಾರಿಗೂ ನಿಮ್ಗೆ ಬೇಕಾದ್ರೆ ಮಾರಾಟ ಮಾಡ್ತೀರಾ. ಮತ್ತು ಎಲ್ಲಿ ಹೋಗ್ಬೇಕು ಅಮಾಯಕರಾಗಾದ್ರೆ? ಕರೆಕ್ಟ್. ಇದು ನಮ್ಮ ಪ್ರಶ್ನೆ. ಏನಾಗಿದೆ, ಎಷ್ಟೋ ಕಡೆ ನೋಡಿ, ಬೇಕಾದ್ರೆ ನಾಳೆಯಿಂದ ನೀವು GTV ಕನ್ನಡದವ್ರು ಸಮೀಕ್ಷೆ ಮಾಡಿ, ನಾಳೆಯಿಂದ ನೀವು ನೋಡಿ ಎಷ್ಟು ಅಂಗಡಿಗಳು ಅರ್ಹರಿಗೆ ಸಿಗಲಿ ಅಂತ ಅರ್ಹರಿಗೆ ಸಿಗಬೇಕು, ಫುಟ್ಪಾತ್ ಅವ್ರಿಗೆ ಸಿಗಬೇಕು. ರಿಯಾಕ್ಷನ್ ಕೊಡೋದಾದ್ರೆ ನೋಡಿ, ಇವತ್ತಿನ ದಿವಸ ಬಂದ್ಬಿಟ್ಟು ಬಡವರಿಗೆ ಒಂದು ಬದುಕಂಥ ದಾರಿ ಸರ್ಕಾರ ತೋರಿಸಲೇಬೇಕು, ತೋರಿಸುತ್ತೆ. ಅದಕ್ಕಂತ ನಮ್ಗೆ ಹೆಂಗೆ ಬೇಕು ನಮ್ಗೆ ಇಷ್ಟ ಬಂದಂಗೆ ನಡೆಯೋಕ್ಕಾಗಲ್ಲ. ಸಂವಿಧಾನ ಪ್ರಕಾರವಾಗಿ, ಸಂವಿಧಾನ ಪರವಾಗಿ ನಾವು ಕೆಲಸ ಮಾಡಬೇಕು, ವ್ಯಾಪಾರ ಮಾಡಬೇಕು, ಏನೇ ಕೆಲಸ ಮಾಡಿದ್ರೆ ಕೂಡ. ಅದರಿಂದ ಸರ್ಕಾರ ಏನೇ ಮಾಡಿದ್ರು ಕೂಡ ಎಲ್ಲ ಜನಾಂಗ, ಎಲ್ಲ ಜನರ ಗಮನದಲ್ಲಿ ಇಟ್ಕೊಂಡು ಮಾಡುತ್ತೆ ಹೊರತು ಯಾರೇ ಪರವಾಗಿ ಮಾಡಲ್ಲ ಸರ್ಕಾರ. 7 ಕೋಟಿ ಜನರ ಬಗ್ಗೆ ಯೋಚನೆ ಮಾಡಿ ಈ ಒಂದು ಕೆಲವರು ಇದ್ದಾರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾ ಇರೋದೇ ಹೊರತು ಇದು ಬಂದ್ಬಿಟ್ಟು ಯಾರೇ ಪರ ಅಲ್ಲ, ಯಾರು ವಿರೋಧನೂ ಇಲ್ಲ. ಎಸ್ ಸರ್, ಇದೇ ಇವರು ಹೇಳ್ತಾರೆ ನಮ್ಮ ನ್ಯಾಯಾಲಯದ ಆದೇಶ ಇದೆ, ತೆರವು ಮಾಡ್ತೇವೆ ಅಂತ. ಇದೇ ನ್ಯಾಯಾಲಯ ಆದೇಶ ಈ ಬ್ಯಾನರ್ಗಳಿಗೆ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡದಕ್ಕೂ ಇದೆ. ಆದರೆ ಇವತ್ತು ಗಲ್ಲಿಯಲ್ಲಿ ಬ್ಯಾನರ್ಗಳು ಇವ್ರದೇ ರಾಜಕೀಯ ಪಕ್ಷದ ಮುಖಂಡರುಗಳ ಬ್ಯಾನರ್ಗಳಿದೆ. DK ಶಿವಕುಮಾರ್ ಅವರೇ 50,000 ಕಟ್ಟಿದ್ದಾರೆ. ಆದರೂ ಕೂಡ ಆ ಬ್ಯಾನರ್ನ ತೆರವು ಮಾಡೋದಕ್ಕೆ ಇದೇ ಕೃಷ್ಣ ಬೈರೇಗೌಡರು ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನೋಡೋಣ ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಬೀದಿ ಬದಿ ವ್ಯಾಪಾರಸ್ಥರ ಗೋಳು, ಅವರ ಸಮಸ್ಯೆಗಳು, ಅವರಿಂದ ಸಾರ್ವಜನಿಕರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳು, ಸರ್ಕಾರ ತೆಗೆದುಕೊಂಡಿರುವಂತಹ ದಿಟ್ಟವಾದ ಕ್ರಮದ ಬಗ್ಗೆ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ
ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.